आंध्रानंद पुरंदरादि विशद वृंदैः अमंदालयात् आनम्रैः मुकुटेन्द्र नीलमणिभिः संदर्शितम् स्वच्छन्दं मकरन्द बिंदु विलसन् मंदाकिनी मेदुरम् श्री गोविंद पदारविंदमशुभ स्कंदाय वंदामहे यं ब्रह्मा वरुणेन्द्र रुद्रमरुतः स्तुवन्ति दिवैस्तवैः वेदैः सांग पदक्रमोपनिषदैः गायन्ति यं सामगाः तद्गतेन मनसा पश्यन्ति यं योगिनो यस्यान्तं न विदुः सुर असुर मानव दानव धनुज मनुजगणाः देवाय तस्मै नमः जन्माद्यस्य यतोऽन्वयादितरतश्चार्तेष्व विघ्नस्वराट् तेने ब्रह्म हृदयः आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि धर्म प्रोज्जितवैतवोत्र परमो निर्मत्सराणां सतां वेद्यं वास्तवमत्र वस्तुशिवनं तापत्रयं मूलं श्रीमद्भागवते महामुनिकृते किं वा अपरैः ईश्वरः सद्यो हृद्यतोर्जति प्रकृतिः शुश्रूषुविस्तक्षणात् निगमकल्पतरोर्गलितं फलं शुकमुखामृतद्रवसंयुतं पिबत भागवतं रसमालयं मुहुरवो रसिकाः भुवि भावुकाः। ವೇದವ್ಯಾಸ ದೇವರು ಸಕಲ ಸಜ್ಜನರ ಉದ್ಧಾರಕ್ಕಾಗಿ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿದ್ದಾರೆ. ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ. ವೇದಗಳ ಭಾವ ಅದರ ಅಭಿಪ್ರಾಯ ಸುಲಭವಾಗಿ ಸಿಗಬೇಕು ಅಂತಂದ್ರೆ ಭಾಗವತವನ್ನು ಶ್ರವಣ ಮಾಡಬೇಕು. ಪಿಬತ ಭಾಗವತಂ ರಸಮಾಲಯಂ ಅಂದಿದ್ದಾರೆ. ಭಾಗವತವನ್ನು ಕೇಳುವುದಲ್ಲ, ಶೃಣುತ್ತ ಅಲ್ಲ, ಪಿಬತ ರಸಮಾಲಯಂ. ಆ ಅದ್ಭುತವಾಗಿರತಕ್ಕಂತಹ ವೇದವಿರುವ ವೃಕ್ಷಕ್ಕೆ ಬಿಟ್ಟ ಫಲ. ಕೃಷ್ಣ ಪರಮಾತ್ಮ ಜಗತ್ತಿಗೆ ಕೊಟ್ಟಂತಹ ಎರಡು ವಸ್ತುಗಳು, ಒಂದು ಹಣ್ಣು ಮತ್ತೊಂದು ಹಾಲು. ಭಾಗವತವೆಂಬ ಹಣ್ಣು, ಭಗವದ್ಗೀತೆ ಎಂಬ ಹಾಲು. ಇವೆರಡನ್ನು ಯಾವಾಗಲೂ ಪಾನ ಮಾಡಿದೆ ಅಂತ. ಆದ್ರೆ ಕೆಲವರು ಶುಗರ್ ಇದ್ದವ್ರಿಗೆ ಸಮಸ್ಯೆ, ನಮಗೇನಾದ್ರೂ ತೊಂದರೆ ಆಗ್ತದೆ ಏನೋ ಅಂತ. ಅವ್ರು ಹೇಳಿದ್ರು ಜಗತ್ತಿನ ಸಿಹಿ ಅದು ಮೃತ ದ್ರವ ಸಂಯುತ. ಮೃತ ಅದಕ್ಕೆ ದ್ರವ, ಅದು ಇದು ಅಮೃತ ದ್ರವ ಸಂಯುತ. ಸಂಸಾರ ರೂಪವಾದ ರೋಗವನ್ನ ಅದ್ಭುತವಾದ ರೀತಿಯಲ್ಲಿ ನಿವಾರಣೆ ಮಾಡುವ ಏಕೈಕ ದಿವ್ಯೋಕ್ಷದ ಒಂದು ದೊಡ್ಡ ಫಲ ಅಂದ್ರೆ ಶ್ರೀಮದ್ ಭಾಗವತ. ಇದರಲ್ಲಿ ರಸ ಇದೆ. ಆ ರಸವನ್ನು ಗ್ರಹಣ ಮಾಡುವ ರಸಿಕರು ಬೇಕು. ರಸಿಕಾಹ ಭುವಿ ಭಾವುಕಾಹ. ರಸಿಕತೆ ಅನ್ನೋದು ಮನುಷ್ಯನಿಗೆ ಬೇಕಾದ ದೊಡ್ಡ ವರ. ಯಾರಿಗೆ ಇಂದ್ರಿಯ ಪಾಠವ ಇದೆಯೋ, ಯಾರಿಗೆ ಆ ಇಂದ್ರಿಯಗಳಲ್ಲಿ ಚಾತುರ್ಯ ಇದೆಯೋ ಅವರು ಮಾತ್ರ ಪರಮಾತ್ಮನ ರಸಗ್ರಹಣ ಮಾಡ್ತಾರಂತೆ. ಕೇಳಬೇಕಾದ್ರೆ ನಮಗೆ ಬೇಕಾದದ್ದು ಕರ್ಣ, ಅದು ಕಿವಿಯ ಭಾಗ್ಯ. ಅದಕ್ಕಾಗಿ ನಮ್ಮಲ್ಲಿ ಶ್ರವಣ ಮನಕಾನಂದ ಬೀರುವುದು ಒಂದು ಜಗನ್ನಾಥದಾಸರು ಪಠಣ ಮನಕಾನಂದ ಬೀರುವುದು ಅಂತ ಪ್ರತ್ಯೇಕವಾಗಿ ಹೇಳಿಲ್ಲ. ಪಠಣ ಮಾಡುವವರು ಕೆಲವರಿದ್ದಾರೆ, ಶ್ರವಣ ಮಾಡುವವರಾಗಿ. ಇನ್ನೂ ಒಂದು ಅರ್ಥ, ಪಠಣ ಮಾಡುವವರು ಶ್ರವಣ ಮಾಡಬೇಕು ಅಂತ ಹೇಳಿದ್ರು. ಸಾಮಾನ್ಯವಾಗಿ ವಿದ್ವಾಂಸರಾದವರು ಮತ್ತೊಬ್ಬ ಇನ್ನೊಬ್ಬರ ಪುರಾಣವನ್ನು ಕೇಳುವುದು ಪಂಡಿತ ಪಂಡಿತಂ ದೃಷ್ಟ ಧಾಮ ದುರ್ಗುರಾಯತೆ. ಇದು ಸಮಸ್ಯೆ ಇದೆ ನಮ್ಮಲ್ಲಿ. ನಾನೇ ಓದ್ಕೊಂಡಿದ್ದೇನೆ, ಇನ್ನೊಬ್ಬರು ಪುರಾಣ ಯಾಕೆ
ಕೇಳಬೇಕು ನಮಗೆ ಪುರಾಣನೇ ಅರ್ಥ ಆಗುದಿಲ್ಲ. ಯಾರು ಚೆನ್ನಾಗಿ ಕೇಳುವುದಿಲ್ಲ ಅವರು ಚೆನ್ನಾಗಿ ಹೇಳುವುದಿಲ್ಲ ಅಂದರು. ಆ ದೃಷ್ಟಿಯಿಂದ ಅದ್ಭುತವಾದ ಈ ಪರಂಪರೆ ಬಂದಿದೆ. ಹಾಗೆ ಭಾಗವತವನ್ನು ಮೊದಲು ಮಂಗಳ ಮಾಡಿದವರು ಯಾರು? ಮೊದಲು ಭಾಗವತವನ್ನು ಮಂಗಳ ಮಾಡಿದವರು ಯಾರು? ಪದ್ಮನಾಭಾಚಾರ್ಯರು ಅಂತ ಒಬ್ಬರಿದ್ರು, ಅವರು ಮಂಗಳ ಮಾಡಿದರು. ಯಾರಿಗೆ ಹೆಸರು ಕೇಳಿದ್ರಲ್ಲಿ ಇದುವರೆಗೂ ಗೊತ್ತೇ ಇಲ್ಲಲ್ಲ ಅಂದ್ರೆ ಆ ಪದ್ಮನಾಭಾಚಾರ್ಯ ಬೇರೆ ಯಾರಲ್ಲ, ಬ್ರಹ್ಮದೇವರನ್ನ ನಾಭಿ ಕಮಲದಲ್ಲಿ ಪಡೆದಂತಹ ಪದ್ಮನಾಭ ರೂಪನಾದ ಭಗವಂತ. ಪುರಾ ಮಯಾ ಪ್ರೋಕ್ತಂ ಅಜಾಯನಾಭ್ಯೇ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೆ ಜ್ಞಾನಂ ಪರಂ ಮನ್ಮಹಿಮಾಭಾಸಂ ಯತ್ಸೂರಯೋ ಭಾಗವತಂ ವದಂತಿ ಅಂತ ಅತ್ಯದ್ಭುತವಾದ ಭಾಗವತವನ್ನ ಪದ್ಮನಾಭ ರೂಪನಾದ ಭಗವಂತ ಬ್ರಹ್ಮದೇವರಿಗೆ ಹೇಳಿ ಮಂಗಳ ಮಾಡಿದ್ರು. ಮುಂದೆ ಬ್ರಹ್ಮದೇವರು ಇನ್ನೊಬ್ಬರಿಗೆ ಹೇಳಿದ್ರು. ಹೀಗೆ ಬಂತು, ಪರಂಪರಾಗತವಾಗಿ ಬಂದದ್ದು. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದ್ರು. ಇಲ್ಲಿಯ ತನಕ ಬಂದಿದೆ. ಯಾಕ ಗಲಿತಂ ಫಲಂ ಅಂದ್ರೆ ಪಕ್ವವಾದ ಹಣ್ಣು. ಅದಕ್ಕೆ ಎಲ್ಲಿ ತನಕ ಬಂತು ಅಂದ್ರೆ ಇಲ್ಲಿ ತನಕ ನಮ್ಮ ಕಲ್ಲಾಪುರ ಪೌಮಾನಾಚಾರ್ಯರು ಪೂರ್ವಾರ್ಧವನ್ನು ಹೇಳೋ ತನಕ ಭಾಗವತ ಆ ಗಲದಿಂದ, ಶುಕಾಚಾರ್ಯರ ಗಲದಿಂದ ಬಂದ ಭಾಗವತ ಪೌಮಾನಾಚಾರ್ಯರ ಗಲದಲ್ಲೂ ಬಂತು. ಇಲ್ಲಿ ವೆಂಕಟಕೃಷ್ಣಾಚಾರ್ಯ ಕೂತಿದ್ದಾರೆ, ಗಲಗಲಿಯ ಆಚಾರ ಶಿಷ್ಯರಾದ್ದರಿಂದ ಗಲಗಲಿಯ ಆಚಾರ್ಯರ ಗಲದಲ್ಲಿ ಇರುವ ಈ ಭಾಗವತದ ಸಾರ ಈ ಗಲದಲ್ಲಿ ಬಂದದ್ದರಿಂದ ತಾವೆಲ್ಲ ಶ್ರವಣ ಮಾಡಲಿಕ್ಕೆ ಕೂತಿದ್ದೀರಿ. ಇನ್ನೊಂದು ಸ್ವಲ್ಪ ಅದರ ರುಚಿಯನ್ನು ನೋಡೋಣ. ಕೃಷ್ಣ ಅತ್ಯದ್ಭುತವಾದ ರೂಪ. ಭಗವಂತ ಅವತಾರಗಳನ್ನು ವಿಭಾಗ ಮಾಡಿಕೊಂಡಿದ್ದಾನೆ. ದೇವರ ಅವತಾರಗಳಲ್ಲಿ ಜ್ಞಾನಕಾರಿ ಅರ್ಥವಾಗಿ ಕೆಲವು ಅವತಾರ, ಬಲಕಾರಿ ಅರ್ಥವಾಗಿ ಕೆಲವು. ದತ್ತಾತ್ರೇಯ, ಹಯಗ್ರೀವ, ಹಂಸ, ಮಹಿದಾಸ, ವೇದವ್ಯಾಸ ಎಲ್ಲ ಅವತಾರಗಳು ಜ್ಞಾನಕ್ಕಾಗಿ ಬಂದರೆ ಮಚ್ಚಕೂರ್ಮಾದಿ ಅವತಾರಗಳೆಲ್ಲವೂ ಬಲಕಾರಿ ಅರ್ಥವಾಗಿ ಅವತಾರ ಮಾಡಿದ್ದಾರೆ. ದೇವರಿಗೆ ಅನಿಷ್ಟು ಎರಡೂ ಒಂದೇ ಕಡೆ ಮಾಡಿಬಿಡೋಣ, ಅದಕ್ಕೋಸ್ಕರವಾಗಿ ಕೃಷ್ಣಾವತಾರ. ಕೃಷ್ಣಾವತಾರದಲ್ಲಿ ಜ್ಞಾನ ಕಾರ್ಯ ಬಲ ಕಾರ್ಯ ಎರಡನ್ನು ಮಾಡಿದ್ದಾರೆ. ಕಂಸಾದಿಗಳ ಸಂಹಾರ ಮಾಡಿದ ಪರಮಾತ್ಮ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಿದ್ದಾನೆ. ಇದು ಕೃಷ್ಣಾವತಾರದಲ್ಲಿ ಮಾತ್ರ ಇದೆ. ಅದಕ್ಕೆ ಕೃಷ್ಣಂ ವಂದೇ ಜಗದ್ಗುರು. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜ್ಞಾನ ಕಾರ್ಯ ಬಲ ಕಾರ್ಯವನ್ನ ವಿಶೇಷವಾಗಿ ಆಚರಣೆ ಮಾಡಿ ತೋರಿಸಿದಂತಹ ದಿವ್ಯವಾದ ರೂಪ ಕೃಷ್ಣಾವತಾರ. ಆಚಾರ್ಯ ಮಧ್ವರು ತಾತ್ಪರ್ಯದಲ್ಲಿ ರಕ್ಷೋವಧಾಯೈವ ನ ಕೇವಲಂ ವಿಭೋ ಮಧ್ಯಾವತಾರ ಸ್ವಯಮರ್ಥ ಶಿಕ್ಷಣಂ. ಅದಕ್ಕೆ ಮಾನವರಿಗೆ ಒಂದು ಸಂದೇಶವನ್ನು ಪರಮಾತ್ಮ ಕೊಟ್ಟಿದ್ದಾನೆ ಅವತಾರದಲ್ಲಿ. ಇವತ್ತು ಏಕಾದಶಿಯ ಪರಮಂಗಳ ದಿನ ನಾವೆಲ್ಲ ಈ ಅಖಂಡ ಭಾಗವತ ಒಂದು ಸಪ್ತಾಹದಲ್ಲಿ ಅಥವಾ ಅಖಂಡ ಭಾಗವತದ ಸಮಾರಂಭದಲ್ಲಿ ಬಂದಿದ್ದೇವೆ. ನಾವೆಲ್ಲ ಅದನ್ನು ಕೇಳ್ತಾ ಇದ್ದೇವೆ. ಆದರೆ ಆಚರಣೆಯಲ್ಲಿ ತರಬೇಕಾಗಿದ್ದಂತಹ ವಿಷಯವನ್ನು ತಿಳಿಸುವ ರೂಪ ಅಂದ್ರೆ ರಾಮಕೃಷ್ಣಾವತಾರಗಳು. ಅದರಲ್ಲೂ ಕೂಡ ಕೃಷ್ಣಾವತಾರ ಬಹಳ ಸಮೀಪ ಆಗ್ತದೆ. ಯಾಕಂದ್ರೆ ರಾಮ ಸ್ವಲ್ಪ ದೂರ, ಅವನು ಗಂಭೀರ. ಅದಕ್ಕಾಗಿ ರಾಮನನ್ನು ತಂದೆ ಮಾತು ಕೇಳಿದ ರಾಮ ನೀವು ಚೂರು ಕೇಳ್ರಿ ಅಂತ ಯಾರು ಅಂದರು. ನಮ್ಮ ಕಡೆಯಿಂದ ಆಗುದಿಲ್ಲ. ನಮಗೆ ಇನ್ನೊಬ್ಬರ ಮಾತು ಕೇಳೇ ಗೊತ್ತಿಲ್ಲ ಅಂದ್ಮೇಲೆ ಅಪ್ಪನ ಮಾತೇನು ಕೇಳೋದು? ಅಪ್ಪನ ಕಂಡ್ರೆ ಆಗುದಿಲ್ಲ ಅಂದ್ರೆ ಅಪ್ಪನ ಮಾತೇನು ಕೇಳೋದು? ರಾಮನ ಅವತಾರ ನಮಗೆ ಯಾಕೋ ಬರೋಬ್ಬರಿ ಆಗುದಿಲ್ಲ. ಕೃಷ್ಣಾವತಾರ ಬೇಕಾದ್ರೂ ಮಾಡ್ತೀವಿ. ಬೆಣ್ಣೆ ಕಳ್ತನ ಮಾಡೋದು, ತುಂಟಾಟ ಮಾಡೋದು, ಇನ್ನೇನೇನಾದ್ರೂ ಮಾಡೋದು. ಕೃಷ್ಣನ ಬಗ್ಗೆ ಹೇಳ್ರಿ, ಅದನ್ನ ಅನುಷ್ಠಾನ ಮಾಡ್ತೀವಿ ಕೆಲವರು. ಗುರುಗಳು ಹೇಳಿದಂತೆ ಕೃಷ್ಣ ಮೊದಲು ಪೂತನ ವಿಷ ಕೊಡದ, ನೀನೊಂದು ಬಟ್ಲ ವಿಷ ಕುಡಿ, ಬೇಕಾದ ಬದುಕಿದ್ದು ಬೇಕಾದ ಮಾಡೋದು. ಕೃಷ್ಣಾವತಾರ ಎರಡು ಇದೆ ಕೃಷ್ಣಾವತಾರದಲ್ಲಿ. ಒಂದು ಅವನು ತೋರಿದ ಅದ್ಭುತವಾದ ಲೀಲೆಗಳನ್ನ ಶ್ರವಣ ಮಾಡಬೇಕು ಮಾತ್ರ, ಅದನ್ನ ಅನುಷ್ಠಾನ ಮಾಡಬೇಕು ಆಗುವುದಿಲ್ಲ. ಅಂತಹ ಕೃಷ್ಣನ ಮಹಿಮೆಯನ್ನ ಪೂರ್ವಾರ್ಧದಲ್ಲಿ ಹೇಳಿದ್ದಾರೆ. ಉತ್ತರಾರ್ಧದ ಜವಾಬ್ದಾರಿ ದೇವರು ನಮಗೆ ವಹಿಸಿದ್ದಾನೆ. ನಾವು ಎಲ್ಲರಿಗೂ ಅರ್ಧ, ಪೂರ್ವದಲ್ಲೂ ಅರ್ಧ, ಉತ್ತರದಲ್ಲೂ ಅರ್ಧ. ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಪೂರ್ಣ ಉತ್ತರ ಕೊಡಲಿಕ್ಕೆ ಬರುವುದಿಲ್ಲ. ಎಲ್ಲ ಉತ್ತರಾರ್ಧದಲ್ಲೇ ಇರ್ತೀವಿ ನಾವೆಲ್ಲ. ಆದರೆ ನಮಗೆ ಪೂರ್ಣ ಅರ್ಥವನ್ನ ಕೊಡುವ ಈ ಉತ್ತರಾರ್ಧವನ್ನ ಪೂರ್ಣವಾಗಿ ಉತ್ತರ ಕೊಟ್ಟ ಎತ್ತರದ ಗುರುಗಳು ಅಂದ್ರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ಎತ್ತರವಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಅದರ ಹಾದಿಯಲ್ಲಿ ಭಾಗವತ ತಾತ್ಪರ್ಯಾದಿಗಳ ಒಂದು ಮಹಿಮೆಯನ್ನು ಇಟ್ಟುಕೊಂಡು ಭಾಗವತವನ್ನು ಶ್ರವಣ ಮಾಡೋಣ. ಕೃಷ್ಣಾವತಾರ ಆಗಿದೆ. ಮುಂದೆ ಕಂಸನನ್ನು ಸಂಹಾರ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅಸ್ಥಿ ಪ್ರಾಸ್ತಿ ಅಂತ ಯಾವ ಕಂಸನ ಮಕ್ಕಳು ಅವರು ಅಸ್ಥಿ ಪ್ರಾಸ್ತಿ ಸೌಭಾಗ್ಯ ನಾಸ್ತಿ, ಅವರಿಗೆ ಸೌಭಾಗ್ಯನೇ ಉಳಿದಿಲ್ಲ. ಪಾಪ ದುರ್ದೈವ ಏನು ಮಾಡಿ ಬರೋದಿಲ್ಲ. ಜರಾಸಂಧನ
ಮಕ್ಕಳು. ಕಂಸನಿಗೆ ಇಬ್ಬರು ಮಡದಿಯರು, ಅಸ್ಥಿ ಪ್ರಾಸ್ತಿ ಸೌಭಾಗ್ಯ ನಾಸ್ತಿ. ಏನ್ ಮಾಡೋದು? ಅವರು ಬಂದು ತಂದೆಗೆ ಹೇಳ್ತಾ ಇದ್ದಾರೆ. ತಂದೆಗೆ ಕೋಪ ಬಂತು ಜರಾಸಂಧನಿಗೆ. ಒಂದೇ ಏಕಪ್ರಕಾರವಾಗಿ ಕೃಷ್ಣನ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾನೆ. 17 ಸಲ 23 ಲಕ್ಷ ಸೈನ್ಯ, 17 ಸಲ ಯುದ್ಧ, ಇದೆಲ್ಲವನ್ನು ಮಾಡ್ತಾ ಇರುವಾಗ ನಮ್ಮ ವಾಗರಾಜ ತೀರ್ಥ ಶ್ರೀಪಾದಂಗಳು ರುಕ್ಮಿಣಿ ಶಿಬಿರದಲ್ಲಿ ಒಂದು ಸಂದೇಶ ಕೊಡ್ತಾರೆ. ಕೃಷ್ಣನ ಕಥೆಯಲ್ಲಿ ಕೇವಲ ಕಥೆ ಮಾತ್ರ ನೋಡಬೇಡಿ, ಅಲ್ಲಿ ತತ್ವವೂ ಇದೆ ಅಂತ ನಮಗೆ ಸೂಚನೆ ಕೊಡ್ತಾರೆ. 23 ಅಕ್ಷೋಹಿಣಿ ಸೈನ್ಯ, ಇದರ ಸಂಕೇತ ಏನು? 23 ತತ್ವಗಳು. 24ನೇ ತತ್ವ ಯಾವುದು ಅಂದ್ರೆ ಕೃಷ್ಣ. ಕೃಷ್ಣ ತತ್ವ ಒಂದು ಕಡೆ ಇಡ್ರಿ, 23 ತತ್ವಾಭಿಮಾನಿ ದೇವತೆಗಳನ್ನು ಒಂದು ಕಡೆ ಇಡ್ರಿ. ನಿಜವಾದ ತತ್ವ, ಎತ್ತರದ ತತ್ವ ಯಾವುದು ಅಂದ್ರೆ ಸರ್ವೋತ್ತಮನಾದ ಕೃಷ್ಣ ತತ್ವವೇ ದೊಡ್ಡ ತತ್ವ ಅಂತ ಹೀಗೆ 24 ಸಂಖ್ಯೆಗಳನ್ನ ನಮಗೆ ಹೊಂದಿಸಿಕೊಟ್ಟಿದ್ದಾರೆ. ಜರಾಸಂಧ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವನು ಸೋತು ಬಿಡ್ತಾ ಇದ್ದಾನೆ. ಅವ ಎಲ್ಲಾ ಸೈನ್ಯವನ್ನು ಸಂಹಾರ ಮಾಡೋದು, ಜರಾಸಂಧನ ಮಾತ್ರ ಬಿಟ್ಬಿಡೋದು. ಬಲರಾಮನಿಗೆ ತಲೆನೋವು, ಸಿಟ್ಟು ಬಹಳ ಶೇಷದೇವರ. ಅದಕ್ಕೆ ಕೃಷ್ಣ ಇವರನ್ನೇ ಕೊಂದು ಬಿಡೋಣ ಅಂದ್ರು. ಕೃಷ್ಣ ಅಂದ, ಅವರನ್ನು ಕೊಲ್ಲಕ್ಕೆ ನಾವು ಬಂದಿಲ್ಲ, ಅದು ಬೇರೆ ವ್ಯವಸ್ಥೆ ಇದೆ, ಭೀಮಸೇನ ದೇವರು ಇಟ್ಟಿದ್ದೇನೆ. ಇನ್ನು ನಾವೇ ಮಾಡೋದು ಅಂದ್ರೆ ಟೆರರಿಸ್ಟ್ಗಳನ್ನೆಲ್ಲ, ಉಗ್ರಗಾಮಿಗಳನ್ನೆಲ್ಲ ಹುಡುಕೋದು ಬೇಡ. ಇನ್ನು ಜನಾಸಂಧನ ಬಿಟ್ಟು ಎಲ್ಲರೂ ಕರ್ಕೊಂಡು ಬರ್ತಾನೆ. ಮೂಲೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಇದ್ದವ್ರನ್ನ ಹಿಡ್ಕೊಂಡು ಬರ್ತಾನೆ. ಅವನ್ನೆಲ್ಲ ಸಂಹಾರ ಮಾಡೋದು, ಇವನು ಬಿಡೋದು, ಇದು ನಮ್ಮ ಕೆಲಸ. ಅದು ಕೆಲಸ ಮಾಡಿ ಸಾಕು ಕೃಷ್ಣ. ಈ ರೀತಿಯಾಗಿ ಜರಾಸಂಧ ಕಾಲಯವನನ್ನು ಕರ್ಕೊಂಡು ಬರ್ತಾನೆ. ಅವರ ಕಥೆಯನ್ನು ವಿಸ್ತಾರ ಮಾಡೋದು ನಮಗೆಲ್ಲ ಕಥೆ ಆಗ್ತಿದೆ. ಅದರಿಂದ ಕಾಲಯವನನ್ನು ಕರ್ಕೊಂಡು ಬರ್ತಾನೆ. ಅವನಿಗೆ ಒಂದು ವರ, ಕೃಷ್ಣನನ್ನು ಸೋಲಿಸಬೇಕು ಅಂತ ಬಂದಿದ್ದಾನೆ. ಬಂದಾಗ ಕೃಷ್ಣ ಪರಮಾತ್ಮ ಪಲಾಯನ ಮಾಡಿದ. ಪಲಾಯನ ಮಾಡಿದ್ದಕ್ಕೆ ಕೃಷ್ಣನಿಗೆ ಏನಂತಾರೆ ಅಂದ್ರೆ ರಣಚೋಡ್ ಅಂತ. ಇವು ದ್ವಾರಕಾದಲ್ಲಿ ಒಂದು ಗುಡಿ ಕಟ್ಟಿದ್ದಾರೆ, ರಣಚೋಡಿಕಿ ಜೈ ಎಂದು. ರಣಚೋಡಿಕಿ ಜೈ ಅಂದ್ರೆ ರಣ ಬಿಟ್ಟು ಓಡೋದನಿಗೆ ಜೈ ಏನು ಅಂದ್ರೆ ಅದೊಂದು ತಂತ್ರ ಅಂತ ತಿಳ್ಕೊಳ್ಬೇಕು. ಕೃಷ್ಣ ಪಲಾಯನ ಮಾಡಿದ ಅಲ್ಲ, ಕೃಷ್ಣ ತಂತ್ರ, ಯುದ್ಧ ತಂತ್ರ. ಆ ತಂತ್ರವನ್ನು ಮಾಡಿ ಕಾಲಯವನನ್ನ ಓಡಿಸಿಕೊಂಡು ಹೋಗ್ತಾ ಇದ್ದಾನೆ. ಗೋಮಂತಕ ಪರ್ವತದಲ್ಲಿ ಒಳಗೆ ಹೋದ. ಅಲ್ಲಿ ಮುಚುಕುಂದ ಮಹಾರಾಜ ಮಲಗಿದ್ದಾನೆ. ಅವನಿಗೆ ಒಂದು ವರ, ದೇವತೆಗಳಿಗೆ ಸಹಾಯ ಮಾಡಿದ್ದ. ಆ ಸಂದರ್ಭದಲ್ಲಿ ಏನು ಬೇಕು ಅಂತ ಕೇಳಿದ್ರು, ಮೋಕ್ಷ ಬೇಕು. ದೊಡ್ಡವರು ಯಾವಾಗಲೂ ಮೋಕ್ಷ ಕೇಳಿದ್ರು, ಜ್ಞಾನಿಗಳಾದವರು. ಅವನಿಗೆ ಮೋಕ್ಷ ಕೇಳಿದ್ರು. ಅವರನ್ನು ದೇವತೆಗಳೆಲ್ಲ ನಿಂತಿದ್ರು. ಅವರೆಲ್ಲ ಅವ್ರು ಹೇಳಿದ್ರು, ಇದು ನಮ್ಮ ಡಿಪಾರ್ಟ್ಮೆಂಟೇ ಅಲ್ಲ ಅಂದರು. ಇದು ನಮ್ಮ ಧಾರ್ಮಿಕದ ವ್ಯವಸ್ಥೆಯಲ್ಲಿ, ಅಧ್ಯಾತ್ಮ ವ್ಯವಸ್ಥೆಯಲ್ಲಿ ಕೆಲವುಗಳನ್ನು ಕೆಲವರಿಗೆ ಕೊಟ್ಟರೆ ಪರಮಾತ್ಮ ಮೋಕ್ಷ ತಾನೇ ಇಟ್ಟುಕೊಂಡಿದ್ದಾನೆ. ಮೋಕ್ಷ ವಿಚ್ಛೇದ ಜನಾರ್ದನ ಭಗವಂತ ಇಟ್ಟುಕೊಂಡಿದ್ದಾನೆ. ಡಿಪಾರ್ಟ್ಮೆಂಟ್ ಉಳಿದವರಿಗೆ ಯಾರಿಗೂ ಕೊಟ್ಟಿಲ್ಲ. ಹಿಂದಕ್ಕೊಂದು ಘಂಟಾಕರಣ ಅಂತ ಇದ್ದಂತೆ. ಅವನು ಕಿವಿಗೆ ಒಂದು ಗಂಟೆ ಕಟ್ಕೊಂಡು ಓಡಾಡ್ತಿದ್ದ. ಅವನು ಶಿವಭಕ್ತ. ಓಂ ನಮಃ ಶಿವಾಯ ಅನ್ಬೇಕು. ಆ ಮಂತ್ರ, ನನ್ನ ಮಂತ್ರ ನನಗೆ ಕಳಿಸ್ಬೇಕು. ಬೇರೆ ಯಾರಾದ್ರೂ ದೇವತೆಗಳ ಸ್ತೋತ್ರ ಮಾಡಿದ್ರೆ ನನಗೆ ಕೇಳಬಾರದು ಅಂತ ಕಿವಿ ಗಂಟೆ ಕಟ್ಕೊಂಡು ಓಡಾಡ್ತಿದ್ದ. ಅದಕ್ಕಾಗಿ ಘಂಟಾಕರಣ ಅಂತ ಹೆಸರು. ಆಮೇಲೆ ಏನಾಯ್ತು, ತಪಸ್ಸು ಮಾಡಿದ. ರುದ್ರದೇವರು ಪ್ರತ್ಯಕ್ಷ ಆದ್ರು. ಏನ್ ಬೇಕು ವರ ಅಂದ್ರು. ಮೋಕ್ಷ ಅಂದ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಅಂದ್ರು. ನಮ್ಮ ಸೆಕ್ಷನ್ನೇ ಅಲ್ಲ ಅಂದ್ರು. ನೋಡಿ, ಪರಮಾತ್ಮ ಆ ರೀತಿಯಾಗಿ ಇಟ್ಬಿಟ್ಟಿದ್ದಾನೆ. ಅವರು ನೀವು ನಿಮ್ಮನ್ನೇ ಸ್ತೋತ್ರ ಮಾಡಬೇಕಾಗಿತ್ತು, ನಾನು ನಾರಾಯಣ ಸ್ತೋತ್ರ ಮಾಡಲ್ಲ, ಅದನ್ನೇ ಮಾಡು ಅಂದ್ರು. ನಾನು ಅನುಗ್ರಹ ಮಾಡ್ತೀನಿ, ಅದನ್ನೇ ಮಾಡು. ಓಂ ನಮೋ ನಾರಾಯಣ ಅನ್ನೋ ಮೋಕ್ಷ ಸಿಗ್ತದೆ ನಿಮಗೆ ಅಂತ. ಈ ರೀತಿಯಾಗಿ ಆ ಕಾಲಯವನ ಕೇಳಿ ನಮ್ಮ ಕಾಲಯವನ ಕರ್ಕೊಂಡು ಬರ್ತಾರೆ. ಮುಚುಕುಂದ ಮಹಾರಾಜ ಅವನು ಕೇಳ್ತಾ ಇದ್ದಾನೆ. ಆಗ ಎಲ್ಲರೂ ಹೇಳಿದ್ರು, ಇಲ್ಲ, ಬೇರೆ ಏನಾದರೂ ಕೇಳಿದ್ರೆ ಮೋಕ್ಷ ಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆದ್ದರಿಂದ ನಿದ್ರೆ ಬೇಕು ಅಂತ ಮಲಗಿ ಬಿಟ್ಟಿದ್ದಾನೆ. ಯುಗಾಂತರದಲ್ಲಿ ನಿದ್ದೆ ಮಾಡಿದವ. ಅವನಿಗೊಂದು ವರ ಇತ್ತು, ಎದ್ದಾಗ ಯಾರನ್ನು ನೋಡಿಬಿಟ್ರೆ ಸುಟ್ಟು ಬೂದಿ ಆಗ್ತಾನೆ ಅಂತ ವರ ಇತ್ತು. ಕೃಷ್ಣ ಪರಮಾತ್ಮ ಆ ಕಾಲಯವನನ್ನು ಕರೆದುಕೊಂಡು ಬಂದು ಒಳಗೆ ಹೋಗ್ಬಿಟ್ಟಿದ್ದಾನೆ. ಆ ಕಾಲಯವನ ಬಂದ ಮಲಗಿದವ ಕೃಷ್ಣ ಅಂತ ತಿಳಿದುಕೊಂಡ. ಇದು ಅಜ್ಞಾನ. ದೇವರು ಮಲಗಿ ಇದ್ದಾನೆ ವೈಕುಂಠದಲ್ಲಿ. ವಾರಾಸಿ ಜಾನಯ ನಿರಾಜಿತಂ ಕರುಣ ಪುರಾಗ್ರಮಾನ ಸಮತೋ ನಾರಾಯಣಂ ದುರಿತ ಭಾರಾಪಂ ಸತತ ಮಾರಾಧಯಸ್ವ ಮನಸ. ಹರಿಯ ಹಾವ ಹಾಸಿಗೆಯ ಮೇಲೆ ಹಾಯಾಗಿ ಮಲಗಲಿನ್ನು. ಹರಿ ಹಾವಿನ ಮೇಲೆ ಮಲಗಿದ್ದಾನೆ. ಯಾವಾಗಲೂ ಮಲ್ಕೊಂಡೇ ಇರ್ತಾನಲ್ಲ ಅಂದ್ರೆ ಕೆಲವರಿಗೆ ಸಂಶಯ, ಏನಾಗಿದೆ ದೇವರಿಗೆ, ಯಾಕೆ ಯಾವಾಗಲೂ ಮಲ್ಕೊಂಡಿರ್ತಾನೆ ಅಂತ ಹೇಳುದು. ಏನ್ ಚುಕ್ಕುಲ್ಗುನಿ ಆಗ್ಯೋದು, ಏನು ಹೇಳಲಿಕ್ಕೆ ಬರುವುದಿಲ್ಲ. ಏನು ಸಮಸ್ಯೆ ಪರಮಾತ್ಮನಿಗೆ? ಪರಮಾತ್ಮನಿಗೆ ಯಾವ ಸಮಸ್ಯೆ ಇಲ್ಲ. ನಮ್ಮ ವ್ಯಾಸರಾಜ ತೀರ್ಥ ಶ್ರೀಪಾದಂಗಳು ಹೇಳ್ತಾರೆ, ನಿಖಿಲ ಗುಣನಿಕಾಯಂ ನಿತ್ಯ ನಿರ್ಧೂತ ಧ್ಯೇಯಂ ಶುಭತಮತಿಮೇಯಂ ಶುದ್ಧ ಸೌಖ್ಯಾಪ್ತ್ಯುಪಾಯಂ. ಸಕಲ ಶಾಸ್ತ್ರಗಳ ಸಾರ ಏನು? ಅನಂತ ಗುಣಪರಿಪೂರ್ಣ ಭಗವಂತನಿಗೆ ಯಾವ ದೋಷಗಳು ಇಲ್ಲ. ಅಂದ್ರೆ ಮಲಗಿದ್ದಾನಲ್ಲ ಅಂತಂದ್ರೆ ಅದು ತೋರಿಕೆ ಮಾತ್ರ ಅಷ್ಟೇ. ಮಲಗಿದ್ದಾನೆ. ಶಾಂತಾಕಾರಂ ಭುಜಗ ಶಯನಂ. ಅದಕ್ಕೆ ಹಾವಿನ ಮೇಲೆ ಕುಣದ. ಪೂರ್ವಾರ್ಧದಲ್ಲಿ ಹೇಳ್ತಾರೆ, ಮತ್ತೆ ಹೇಳುವುದಿಲ್ಲ. ಹಾವಿನ ಮೇಲೆ ಕುಣದ ಏನ್ ಕುಡಿಲಿಕ್ಕೆ ಬರ್ತದೆ?
ಕುಣಿಯೋದೇನ್ರಿ ಹಾವಿನ ಮೇಲೆ? ಹಾವಿನ ಮೇಲೆ ಯಾರಿಗಾದ್ರೂ ಕುಣಿಲಿಕ್ಕೆ ಕೊಡುದು, ನೆಲದ ಮೇಲೆ ಕುಣಿದ್ರೆ ಪುಣ್ಯ. ಭರತನಾಟ್ಯ ಮಾಡಿ ಭಾಳ ಚಲೋ ಅಂತೀವಿ. ಅದರಲ್ಲಿ ಮತ್ತ ಪಂಡಿತರು ಕೂತಿದ್ರೆ ಆ ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ, ಶಾಸ್ತ್ರೀಯವಾಗಿ ಮಾಡಲಿಲ್ಲ ಅಂತ ಇರ್ತಾರೆ ಜನ ಭರತನಾಟ್ಯಕ್ಕೆ ಅಧ್ಯಯನ ಮಾಡಿದವರು. ಹಾವಿನ ಮೇಲೆ ಅಂತ ಕುಣಿಲಿಕ್ಕೆ ಬರೋದ್ರಿ. ಅಲ್ರಿ ಕುಣಿಯುವಾಗ ಹಾವು ಅಂದ್ರೆ ಏನ್ ಮಾಡ್ಬೇಕು? ಹಾವಿನ ಮೇಲೆ ಕುಣಿಯೋದಕ್ಕೆ ಕುಣಿಯುವಾಗ ಹಾವು ಅಂತಂದ್ರೆ ಯಾರು ಉಳಿಯೋದಿಲ್ಲ ಅಂತ ಈ ಸಮಸ್ಯೆ. ಶಾಂತಾಕಾರಂ ಭುಜಗ ಶಯನಂ ಬಹಳ ಪ್ರಸಿದ್ಧ ಶ್ಲೋಕ. ಹಾವಿನ ಮೇಲೆ ಮಲಗಿ ಒಂದು ಸ್ವಲ್ಪ ಶ್ಲೋಕ ತಿರುಮುರು ಮಾಡಿದ್ರೆ ಬಹಳ ಚಂದ ಇರ್ತಂತ ನನಗೆ ಅನಿಸ್ತದೆ. ಶಾಂತಾಕಾರಂ ಭುಜಗ ಶಯನಂ ಅಲ್ಲ, ಭುಜಗ ಶಯನಂ ಅಪಿ ಶಾಂತಾಕಾರಂ. ಹಾವಿನ ಮೇಲೆ ಮಲಗಿದ್ರು ಶಾಂತ ಇದ್ದ ನೋಡ್ರಿ, ಅದಕ್ಕೆ ದೇವರು ಅಂತ ಕರೀತಾರೆ ಅವನು. ಇನ್ನು ಇವತ್ತು ರಾತ್ರಿ ನೀವು ಏನಾದ್ರು ಒಂದು ನಾಗರಹಾವನ್ನ ಪಕ್ಕದಲ್ಲಿ ಇಟ್ಕೊಂಡು ಸುರಕ್ಷಿತವಾಗಿ ನಿಂತೀವಿ, ನಾಳೆ ಭಾಷೆ ಬಿಟ್ಟು ಬರ್ರಿ, ನಿಮಗೊಂದು ದೇವಸ್ಥಾನ ಇಟ್ಕೊಳ್ಳೋಣ. ಸಾಧ್ಯನೇ ಇಲ್ಲ. ನಮಗ ಯಾರೋ ಬಚ್ಚಲ ಮನೆಯೊಳಗೆ ಹಾವು ಅಂದ್ರೆ 8 ದಿವಸ ಸ್ನಾನ ಬಿಟ್ಟಿದ್ದಂತೆ ಕನಸ್ನಾಗೆ. ಕರೆ ಅಲ್ಲ, ಇದು ನಮ್ಮ ಸಮಸ್ಯೆ. ಪರಮಾತ್ಮನಿಗೆ ನಮಗೂ ವ್ಯತ್ಯಾಸ ನೋಡಿ. ಹಾವಿನ ಮಲಗಿದ್ದಾನೆ ಹರಿ ಅಂತ ಭಗವಂತನ ಆ ಅದ್ಭುತವಾಗಿರ್ತಕ್ಕಂತಹ ಲೀಲೆಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಅಂದ ಮೇಲೆ ಆ ಮಲಗಿದವ ನಾರಾಯಣ, ಕೃಷ್ಣ ಮಲಗಿದ, ಇದೆಲ್ಲ ಸುಮ್ಮನೆ ಹಾಡ್ಲಿಕ್ಕೆ. ತೂಗೀರೆ ರಂಗನ್ನ, ತೂಗೀರೆ ಕೃಷ್ಣನ, ತೂಗೀರೆ ಅಚ್ಯುತಾನಂತನ್ನ. ಯಾಕೆ ದೇವರು ಮಲಗಿಸ್ಬೇಕಂದ್ರೆ ನಾವು ಮಲ್ಕೋಬೇಕಾಗಿಲ್ಲ, ಅಂತ ದೇವರು ಮಲಗಿಸ್ಬೇಕು. ನಿಜವಾಗಿ ಹೇಳ್ರಿ, ದೇವರಿಗೆ ನೈವೇದ್ಯ ಯಾಕೆ ಮಾಡೋಕೆ ಹೇಳ್ರಿ? ಯಾವಾಗ ನೈವೇದ್ಯ ಯಾವಾಗ ಏನ್ರಿ ನೈವೇದ್ಯ ಯಾವಾಗ ಅಂತ ಆಚಾರ ಕೇಳ್ತೀವಿ, ಜೋರ ಕೇಳ್ತೀವಿ. ಮತ್ತೆ ಯಾಕೆ ಹಸಿದು ಬ್ರಾಹ್ಮಣ ತೊಡಬಾರ್ದು ಅಂತ ನೋಡಿ ಆಚಾರ ಯಾಕೆ ನೈವೇದ್ಯ ತಡ ನೀವು ತಡ ಅಂದ್ರೆ ನಮಗೆ ತಡ, ದೇವರಿಗೆ ಇಲ್ಲ, ದೇವರಿಗೆ ಹಸಿವಿನೇ ಇಲ್ಲ, ನಿತ್ಯ ತೃಪ್ತ. ಆದ್ದರಿಂದ ನಾರಾಯಣ ಮಲಗಿದ್ದಾನೆ, ಕೃಷ್ಣ ಮಲಗಿದ್ದಾನೆ ಅನ್ನೋದು ಎಷ್ಟು ಅಜ್ಞಾನ ನೋಡಿ. ಅದೇ ಕಾಲಯವನ ದೃಷ್ಟಿ ದೋಷ, ಅಜ್ಞಾನದ ದೋಷ. ಬಂದ ಮಲಗಿದ ಕೃಷ್ಣ ಅಂತ ತಿಳ್ಕೊಂಡ, ಒದ್ದ, ಅವನು ಎದ್ದ, ಅವನು ಸುಟ್ಟು ಬಿದ್ದ. ಇಷ್ಟೇ ಕಾಲಯವನನ್ನು ಸಂಹಾರ ಮಾಡಿಸಿದ. ಮುಚ್ಚುಕುಂದ ಎದ್ದು ನೋಡ್ತಾನೆ, ಯಾರಂತ ಗೊತ್ತಿಲ್ಲ. ಸ್ವಾಮಿ ತಾವು ಯಾರು? ನೋಡಪ್ಪ, ನಾನೇ ನಾರಾಯಣ ಅವತಾರ ಮಾಡಿದ್ದೇನೆ, ನೀನು ಯುಗ ಯುಗಾಂತರ ಮಲಗಿದ್ದೀಯಲ್ಲ, ಅದಕ್ಕಾಗಿ ಅನುಗ್ರಹ ಮಾಡಿ ಬಂದಿದ್ದೇನಪ್ಪ ಅಂದ್ರೆ ಮುಚ್ಚಿಕೊಂಡ ಆನಂದ ಬಾಷ್ಪಗಳನ್ನು ಸುರಿಸ್ತಾ, ಸ್ವಾಮಿ ನಿತ್ಯ ಮಾಡಿದವನಿಗೆ ಉಪದ್ರವ ಕೊಟ್ಟವನನ್ನ ಕೊಲ್ಲಿಸಿ ಅವನ ಸಂಹಾರ ಮಾಡಿ ನನ್ನನ್ನು ಉದ್ಧಾರ ಮಾಡಿ ಬಂದಿಲ್ಲ, ಇದು ಕಾರಣನೇ. ಅದಕ್ಕಾಗಿ ಬಹಳ ಜನ ಒದ್ದಾಡಬೇಡಿ, ಆರಾಮ್ ಮಲಗಿರಿ. ನೀವು ಮಲಗಿರಲ್ಲೇ ದೇವರು ಬರ್ತಾರೆ. ಇದನ್ನು ದೇಶ ವಿಠಲರು ಹೇಳ್ತಾರೆ. ಸಾಧನದ ಚಿಂತೆ ಎನಗ್ಯಾಕೋ ದೇವಾ, ಮಾಧವನೇ ಮನ್ನಾಮ ಧರಿಸಿ ಮಾಡುವೆ ನೀನೆ, ನಡೆಯೋದೆ ಯಾತ್ರೆ. ಎಂತ ಅನುಸಂಧಾನಕ್ಕೆ ಹರಿದಾಸರು ಏಕಾದಶಿ ದಿವಸ ಹರಿದಾಸರ ಹಾಡುಗಳಲ್ಲಿ ಭಾಗವತದ ಸಾರ ತುಂಬಿ ಕೊಟ್ಟಿದ್ದಾರೆ. ಕನ್ನಡದ ಪಾತ್ರೆಯಲ್ಲಿ ಸಂಸ್ಕೃತದ ಸಾರವನ್ನ, ಅದರ ರಸವನ್ನ, ಅದರ ಮಕರಂದವನ್ನ, ಅದರ ಜೇನನ್ನ ಈ ಪಾತ್ರೆಯಲ್ಲಿ ಹಾಕಿ ಕೊಟ್ಟಿದ್ದಾರಲ್ಲ, ಎಷ್ಟು ಜನ್ಮದಲ್ಲಿ ನಾವು ಉಪಕಾರ ತಿಳಿಸಲಿಕ್ಕೆ ಸಾಧ್ಯ. ನಿನ್ನ ಚಿತ್ತಕ್ಕೆ ಬಂದ ಅನುಭವವೇ ಸಾಧನವು, ಅನ್ಯಥಾವೇ ಇಲ್ಲ ಪರಮ ಪುರುಷ. ಎನ್ನ ತನುವ ಕರಣ ಕ್ರಿಯೆಗಳನ್ನು ನೀ ಮಾಡ್ಪೆ, ಅನ್ಯ ಸಾಧನ ವ್ಯಾಪೋ ಪಾವನ್ನ ಸಚ್ಚರಿತ ಸಾಧನದ ಚಿಂತೆ. ಇವತ್ತಿನಿಂದ ಸಾಧನದ ಚಿಂತೆ ದೇವರಿಗೆ ಒಪ್ಪಿಸಿ, ಸರ್ವೋತ್ತಮನಾದ ಭಗವಂತ, ಸರ್ವತಂತ್ರ ಸ್ವತಂತ್ರ ಮಾಧವನೇ ಮನ್ನಾಮ ಧರಿಸಿ ಮಾಡುವೆ ನೀನು. ಮಾಡುವವನು ನೀನು, ನಾನು ಗೊಂಬೆ, ಸೂತ್ರ ಧಾರ ನೀನೇ ಅಂತ ಭಗವಂತನನ್ನು ಚಿಂತನೆ ಮಾಡುವ ಸಾಧನೆ ನಿಜವಾದ ಸಾಧನೆ. ನಮ್ಮಲ್ಲಿ ಕೆಲವರೆಲ್ಲ ಚಿಂತೆ, ಚಾತುರ್ಮಾಸ ಬಂತು ಅಂದ್ರೆ ಏನು ಹಿಡಿಲಿ ಅಂತ ಇರ್ತಾರೆ. ಒಬ್ರಿಗೊಬ್ರು ಭೇಟಿಯಾಗಿ ಮಹಿಳಾ ಮಂಡಲ ನೋಡೋ ಬರೀದೆ, ನೀ ಏನು ಹಿಡಿದಿದ್ದಿ, ನಾ ಏನು ಹಿಡಿದು ಗಂಡನ ಕೈ ಹಿಡಿದು ಸಾಕು. ಅಧಿಕ ಮಾಸ ಬಂದಾಗ ಮಾಡ್ತಾರೆ ನೋಡ್ರಿ, ಬೇಕಾದ್ರೆ 33 ಸಲ ಬೈದಿರ್ತಾರೆ ಗಂಡನ. ಅಧಿಕ ಮಾಸ ವೈಭವ ಏನು ಅಂದ್ರೆ ನಮ್ಮ ಮನೆಯವ್ರು ನಾನು 33 ಸಲ ಬೈದು ನೋಡ್ತೀನಿ. ಇದೇ ತ್ರಾಸ, ಅತ್ರಾಸ ಅಲ್ಲ, ಕೊಡ್ತಾರಲ್ಲ, ಇದೇ ತ್ರಾಸ. ಇದು ನಾವು ತಿಳ್ಕೊಳ್ಬೇಕಾದ ಸಾಧನೆ. ತಂದೆ, ತಾಯಿ, ಪತಿ ಇವರೆಲ್ಲರನ್ನು ಭಗವಂತನ ಪ್ರತಿಮೆಗಳಂತ ಉಪಾಸನೆ ಮಾಡುವ ಮನೆಗಳಿದ್ರೆ ಅಲ್ಲಿ ದೇವರು ಇರ್ತಾನೆ, ಇಲ್ಲಾಂದ್ರೆ ಏನಿದೆ. ಅದಕ್ಕಾಗಿ ನಾವೆಲ್ಲ ಅಧ್ಯಾತ್ಮ ಮಾಡ್ತೇವೆ, ಆದ್ರೆ ಯಾವ್ದು ಅಧ್ಯಾತ್ಮ ಅಂತ ತಿಳಿಯುವುದಿಲ್ಲ. ಭಗವಂತ ತಾನಾಗಿ ಒಂದು ಉದ್ಧಾರ ಮಾಡಿದ. ನಂತರದಲ್ಲಿ ಮುಚ್ಚುಕುಂದನಿಗೆ ಅನುಗ್ರಹ ಮಾಡಿದ. ಮುಚ್ಚುಕುಂದನಿಗೆ ವರ ಕೊಟ್ಟಿದ್ದರಿಂದ ಭಗವಂತನ ಹೆಸರೇನು? ಮುಕುಂದ ಮುಕುಂದ ಅಂತ ಮೊದಲೇ ಇತ್ತು, ಈಗ ಬಂದು ಸ್ವಲ್ಪ ಪ್ರಾಸಂಗಿಕವಾಗಿ ಹೇಳ್ತೀವಿ. ಗೋವಿಂದ, ಮುಕುಂದ,
ದಾಮೋದರ ಇವೆಲ್ಲ ಹೆಸರುಗಳು ಬಂದದ್ದು ಕಥಾದಲ್ಲಿ ಮಾತ್ರ ಅಲ್ಲ, ಅನಾದಿ ಕಾಲದಿಂದ ಭಗವಂತನ ಹೆಸರುಗಳೇ ಅವುಗಳನ್ನ ಈ ಸಾಂದರ್ಭಿಕವಾಗಿ ನೋಡ್ತೀವಿ ಅಷ್ಟೇ. ದಾಮೋದರ ಅಂದ್ರೆ ಏನು? ಹಗ್ಗ ಕಟ್ಸ್ಕೊಂಡ ಅದಕ್ಕೆ ದಾಮೋದರ ಅಂತಲ್ಲ. ನಮ್ಮ ಮನೆಗೆ ಮಾತ್ರ ದಾಮೋದರ ಅಂತ ಹೋಗಿದ್ರು, ಬರೀ ಹಗ್ಗ ಕೇಳ್ತಿದ್ರು. ಹಾಳಿಗೆ ಒಂದು ಹಗ್ಗ ಬೇಕು, ನಿಮ್ಮ ಹೆಸರು ಏನ್ರಿ? ದಾಮೋದರ. ಬಹಳ ಚಲೋ ಇಟ್ಕೊಂಡಿರಿ, ನಿಮ್ಮ ಹೆಸರೇ ಹಗ್ಗ, ನಿಮಗೆ ಹಾಕಿಲ್ಲ ಅಂತ. ದಾಮೋದರ ಅಂತ ಒಂದು ಹೆಸರು. ಗೋವಿಂದ ಅಂತ ಒಂದು ಹೆಸರು. ಪರ್ವತವನ್ನೇ ಎತ್ತಿದ್ದಾರೆ, ಗೋವರ್ಧನ ಪರ್ವತ ಎತ್ತಿದ್ದರಿಂದ ಗೋ ಅಂದ್ರೆ ಪರ್ವತ, ವಿಂದ ಅಂದ್ರೆ ಎತ್ತಿರಾದ್ರಿಂದ ಗೋವಿಂದ. ಮುಚಕುಂದಸ್ಯ ಮುಕುಮು ದದಾತೀತಿ ಮುಕುಂದ ಅಂತ ಭಗವಂತನಿಗೆ ಹೆಸರು ಬಂದಿದೆ. ಇಂತಹ ಕೃಷ್ಣ ಪರಮಾತ್ಮ ಆ ವರವನ್ನು ಕೊಟ್ಟು ಬಂದ ಮೇಲೆ ಅದಕ್ಕೆ ನಾವು ಮಲಗಿದ್ದಾಗಿ ಉದ್ಧಾರ ಮಾಡುವ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಜಗನ್ನಾಥದಾಸರ ಮಾತು ಮುಚುಕುಂದರ ಮಹಾರಾಜನ ಕಥೆಗೆ ಅನ್ವಯ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ ನಿಮಗೆಂಬ ಈ ಭಗವಂತ ಸುಲಭನೋ. ಭಾಗವತ ಕೇಳಿದ್ರೆ ಅವತ್ತು ಗೊತ್ತಾಗ್ತದೆ ಸುಲಭನೋ ಅಂತ. ಭಾಗವತ ಕೇಳದೆ ಇದ್ರೆ ದೇವರು ಸುಲಭ ಅಂತ ಗೊತ್ತಾಗುವುದೇ ಇಲ್ಲ. ಇಲ್ಲ ಅಂದ್ರೆ ನಮ್ಗೆಲ್ಲರಿಗೂ ಸುಲಭ ನೋ. ಅದಕ್ಕೆ ಅಖಂಡ ಭಾಗವತ ಮಾಡಬೇಕು. ಯಾಕಂದ್ರೆ ಸುಲಭ ಪರಮಾತ್ಮ ಅವನನ್ನು ತಿಳ್ಕೊಳ್ಬೇಕು. ಸುಲಭ ಆಗುವುದು ಯಾವಾಗ ಅಂದ್ರೆ ನಾವು ಕೇಳದೇ ಇದ್ರೆ ಸುಲಭ ನೋ ಅಂದ್ರೆ ಜಗನ್ನಾಥದಾಸರು ಅದನ್ನು ಹೇಳಿದ್ರು. ಅದು ಸಂಸ್ಕೃತ ನೋ ಮತ್ತೆ ಇಂಗ್ಲಿಷ್ ನೋ ಮತ್ತೆ ದಯವಿಟ್ಟು ತಿಳ್ಕೊಳ್ಬಾರ್ದು. ಅದು ಸಂಸ್ಕೃತದಲ್ಲೂ ನೋ ಇದೆ. ಆದ್ದರಿಂದ ಇಂತಹ ಕೃಷ್ಣನ ದಿವ್ಯವಾದ ಮಹಿಮೆಯನ್ನ ಶ್ರವಣ ಮಾಡ್ತಾ ಇದ್ದೇವೆ ನಾವು ಉತ್ತರಾರ್ಧದಲ್ಲಿ. ಮುಂದೆ ಆ ರುಕ್ಮಿಣಿ ದೇವಿ ಆ ಕೃಷ್ಣನಿಗೆ ಒಂದು ಪತ್ರವನ್ನು ಬರೀತಾಳೆ. ಆ ಯಾವ ಅದ್ಭುತವಾಗಿರತಕ್ಕಂತಹ ಮುಂಡನೆಯ ಪುರದಲ್ಲಿ ಇರತಕ್ಕಂತಹ ರುಕ್ಮಿಣಿ ದೇವಿ, ಅವಳಿಗೆ ಅಯೋನಿಜೆ ಅಂತ ಹೆಸರು. ಆಶ್ಚರ್ಯ ಅಂದ್ರೆ ಸೀತಾದೇವಿಯ ಮಾತೆಯ ಹೆಸರೇ ಇಲ್ಲ ರಾಮಾಯಣದಲ್ಲಿ. ಜನಕ ಮಹಾರಾಜನ ಕಥೆ ಎಲ್ಲರಿಗೂ ಗೊತ್ತು. ಭೀಷ್ಮಕ ರಾಜನ ಹೆಸರು ಬರ್ತದೆ, ಅದು ರುಕ್ಮಿಣಿ ತಾಯಿ ಹೆಸರು ಇಲ್ಲೇ, ಪುರಾಣಗಳಲ್ಲಿ ಇಲ್ಲೇ ಇಲ್ಲ. ಯಾಕಿಲ್ಲ ಇದ್ರೋ ಇಲ್ಲೋ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಆದ್ರೆ ಲಕ್ಷ್ಮೀ ದೇವಿಗೆ ಮಾತ್ರ ಜನ್ಮ ಇಲ್ಲ. ಲಕ್ಷ್ಮಿಯು ಈರಮ್ಯ ಗಡಿಯು ಅಡೆಗಡಿಯು ಜನ್ಮವೆಂಬುದು ಅವತಾರ. ಪರಮಾತ್ಮ ಅವತಾರ ಮಾಡಿದ್ರು ಅವತಾರ ಇಲ್ಲ ಅಂತ ಹೇಳಿದ್ವಿ. ಲಕ್ಷ್ಮೀ ದೇವಿಗೆ ಅವತಾರ ಮಾಡಿ ಸುದ್ದಿನೇ ಇಲ್ಲ. ಎಷ್ಟು ಆ ಪದ್ಮಾವತಿ ಸಹಿತ ಕಮಲದಲ್ಲಿ ಸಿಕ್ಕಿಬಿಟ್ಟಿದ್ದಾರೆ. ಸೀತಾದೇವಿ ಆ ನೇಗಿಲಿನ ತುದಿಗೆ, ಅದಕ್ಕೆ ಸೀತಾ ಅಂತ ಹೆಸರು. ಅಲ್ಲಿ ಹೆಸರೇ ಹೇಳ್ತದೆ. ಕಥೆ ಹೇಳ್ಬೇಕಾದ್ರೆ ಭಕ್ತಿಯನ್ನು ಕೇಳಬೇಕಾಗಿಲ್ಲ, ನೀವು ಆ ಹೆಸರೇ ಹೇಳಿರ್ತದೆ. ಸೀತಾ ಆಕೆ ಯಾಕೆ ಹೆಸರು ಬಂತು? ಆ ನೇಗಿಲನ್ನು, ಬಂಗಾರದ ನೇಗಿಲಿನ ತುದಿಗೆ ಹತ್ತಿದ ಕಟ್ಟಿಗೆಯಲ್ಲಿ ಸಿಕ್ಕಿದ್ದಾದ್ದರಿಂದ ಸೀತಾ. ಅದರಿಂದ ಅಯೋನಿಜೆಯಾಗಿರ್ತಕ್ಕಂಥ ರುಕ್ಮಿಣಿ ದೇವಿಗೆ ಅವತಾರ ಮಾಡಿ ಪತ್ರವನ್ನು ಬರೀತಾಳೆ. ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಂಸ್ತೆ ನಿರ್ವಿಷ್ಯಕರಣ ವಿವರಂ ಮರುತೋಂಗತಾಪಂ. ಆ ಪತ್ರವನ್ನ ಪರಮಾತ್ಮ ನೋಡ್ತಾ ಇದ್ದಾನೆ. ಒಬ್ಬ ಬ್ರಾಹ್ಮಣ ತೆಗೆದುಕೊಂಡು ಬರ್ತಾ ಇದ್ದಾನೆ. ಆ ಬ್ರಾಹ್ಮಣ ಬರುವಾಗ ಬ್ರಾಹ್ಮಣ ಯಾರು ಅಂತ ಕೇಳಿದ್ರೆ ಈಗ ನಮಗೆ ಪ್ರತೀತಿ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಸಾಕ್ಷಾತ್ ಶ್ರೀಮದ್ ವಾದಿರಾಜತೀರ್ಥ ಶ್ರೀಪಾದಂಗಳವರೇ ಆ ಬ್ರಾಹ್ಮಣ. ಆಗ ಪತ್ರವನ್ನು ಕೊಟ್ಟು ಕೃಷ್ಣನನ್ನು ನೋಡಿ ಬಂದು ಮದುವೆಯನ್ನು ಕಂಡದ್ದರಿಂದ ಅವರು ಕಂಡ ಆ ಕೃಷ್ಣನ ಮದುವೆಯ ಅದ್ಭುತವಾದಂತಹ ವೈಭವವನ್ನ ರುಕ್ಮಿಣೀಶ ವಿಜಯದಲ್ಲಿ ವರ್ಣನೆ ಮಾಡಿದ ಮಹಾನುಭಾವರು ಶ್ರೀಮದ್ ವಾದಿರಾಜತೀರ್ಥ ಶ್ರೀಪಾದಂಗಳವರು ಅಂತ ಹೇಳ್ತಾ ಇದ್ದಾರೆ. ಬ್ರಾಹ್ಮಣ ಬಂದಿದ್ದಾನೆ. ಕೃಷ್ಣ ಪರಮಾತ್ಮ ಬ್ರಾಹ್ಮಣರಿಗೆ ಗೌರವವನ್ನು ಕೊಟ್ಟು ಯಾಕೆ ಬಂದಿರಿ ಪತ್ರ ಕೊಟ್ಟಿದ್ದಾರೆ. ಈ ಪತ್ರ ಕೊಡುವ ಸಂಪ್ರದಾಯ ಮೊದಲಿಂದೇ ಇತ್ತು. ನಮಗೂ ಪತ್ರ ಬರೆಯುವ ಸಂಪ್ರದಾಯ ಇತ್ತು, ಹೋಯ್ತು. ಈಗ ಮೊಬೈಲ್ ಬಂದ್ರೆ ಪತ್ರನ ಹೋಯ್ತು. ಈ ಪತ್ರ ಹೆಂಗಿರ್ತಂದ್ರೆ ಮ್ಯಾಲೆ ಕ್ಷೇಮ, ಕೆಳಗೆ ಕ್ಷೇಮ, ನಡುವೆಲ್ಲ ರೋಗ. ನಮ್ಮ ಮನೆಯವ್ರಿಗೆ ಆರಾಮಿಲ್ಲ, ಮುಸುರಿಗೆ ಬಂದಿಲ್ಲ, ಅವನ ಕೈ ಮುಡ್ಕೊಂಡು ಕೂತಾನ, ಇತಿ ಕ್ಷೇಮ. ಏನು ಹಣೆಬಾರದು, ಎಲ್ಲ ಕ್ಷೇಮ. ಸಂಸಾರಿಕವಾದ ಕ್ಷೇಮ ಹಿಂಗಿರ್ತದೆ. ಆದ್ರೆ ಪರಮಾತ್ಮನಿಗೆ ಬಂದ ಪತ್ರ ಎಷ್ಟು ಅದ್ಭುತವಾದ ಪತ್ರ ಅಂದ್ರೆ ರುಕ್ಮಿಣಿ ದೇವಿ ಹೇಳ್ತಾರೆ. ಶ್ರುತ್ವಾ ಅಂದ್ರೆ ಕೇಳಿ ಅಂತ, ಗುಣಾನ್ನ ನಿನ್ನ ಅನಂತ ಗುಣಗಳನ್ನು ಕೇಳಿ ನಿನ್ನ ನಾನು ಮದುವೆಯಾಗಲಿಕ್ಕೆ ಬಂದಿದ್ದೇನೆ. ಅದಕ್ಕೋಸ್ಕರ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ದೇವ ನನ್ನನ್ನು ಅನುಗ್ರಹ ಮಾಡುವಂತ ಪತ್ರವನ್ನು ಬರೆದಿದ್ದಾಳೆ. ನಮ್ಮ ವಾದನ ಸ್ವಾಮಿಗಳು ರುಕ್ಮಿಣಿ ಶ್ರೀದಲ್ಲಿ ಬರೀತಾರೆ. ಚರಣಾಂಕ ಕೃತಾಂ ಚ ರಣಾಂಗಣತೋನಯ ಭವತಾಪ ಹೃತ ಅಪಾಂಗ ಭವತಾಪ ಹೃತೈವ ಧೀಹಿ ಚರಣಾಂಕ ಕೃತಾಂ ಚ ರಣಾಂಗಣತೋನಯ. ಅವರ ಚಮತ್ಕಾರ ಬಹಳ ದೊಡ್ಡದು. ವಾದನ ಸ್ವಾಮಿಗಳು ಅವರು ಹೇಳ್ತಾರೆ, ನಿನ್ನ ಚರಣಕ್ಕೆ ಅಂಕಿತವಾಗಿದ್ದೇನೆ, ನಿನ್ನ ಚರಣಕ್ಕೆ ಅಂಕಿತವಾಗಿದ್ದೇನೆ, ದಾಸಿಯಾಗಿದ್ದೇನೆ, ನನ್ನನ್ನ ರಣಾಂಗಣದಿಂದ ತೆಗೆದುಕೊಂಡು ಹೋಗುವಂತ ಆ ಪತ್ರವನ್ನು ಬರೆದಿದ್ದಾರೆ. ಚಮತ್ಕಾರ, ಶಬ್ದ ಚಮತ್ಕಾರ ಇಟ್ಟಿದ್ದಾರೆ. ಅಂತಹ ರುಕ್ಮಿಣಿ ದೇವಿಯ ಪತ್ರವನ್ನು ಪರಮಾತ್ಮ ನೋಡ್ತಾ ಇದ್ದಾನೆ. ಈ ಪತ್ರ ಶಬ್ದದ ಅರ್ಥ ತಿಳ್ಕೊಂಡು, ಯಾಕೆ ಪತ್ರ ಬಹಳ ಮಹತ್ವ. ಯಾಕೆ ದೇವರಿಗೆ ಅದು ಬೇಕಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಪತ್ರ ಅಂದ್ರೆ ತುಳಸಿ ಪತ್ರ ಮಾತ್ರ ಅಲ್ಲ, ಈ ಪತ್ರವಲ್ಲ ಭಾಗವತ ಪತ್ರ. ಇವುಗಳನ್ನು ನೋಡುವುದೇ ಭಗವಂತನಿಗೆ ಕೊಡುವ ಪತ್ರ. ಆ ಪತ್ರ ಬಹಳ ದೊಡ್ಡದು ಅಂತ ನಾವು ತಿಳಿದುಕೊಳ್ಳೋಣ. ಪತ್ರ ಶಬ್ದದ ಅರ್ಥ ಏನು ಅಂದ್ರೆ ಪತಂತಂ ತ್ರಾಯತೆ ಇತಿ ಪತ್ರ. ಪತ್ರ ಎರಡು
ಪತ್ರ ಅಂದ್ರೆ ಬೀಳೋದು. ಯಾರ್ಯಾರು ಬೀಳುತ್ತಿರ್ತಾರ ಅವರನ್ನ ಕೈ ಹಿಡಿದು ಎತ್ತೋದು ಯಾವುದಿದೆಯೋ ಅದು ಪತ್ರ. ಆ ಪತ್ರ ಒಂದೇ ಯಾವುದು ಭಾಗವತವೆಂಬ ಪತ್ರ ನಮ್ಮನ್ನು ಉದ್ಧಾರ ಮಾಡುವ ಪತ್ರ. ಆದ್ದರಿಂದ ಅಂತಹ ಪತ್ರವನ್ನು ಯಾವಾಗಲೂ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಇದು ಅನುಸಂಧಾನ. ಈ ರೀತಿಯಾಗಿರುವ ಆ ಪತ್ರವನ್ನು ನೋಡ್ತಾ ಇದ್ದಾಳೆ. ಅಲ್ಲಿ ಶ್ರುತ್ವಾ ಗುಣಾನ್ ಭುವನ ಸುಂದರ, ಬಹಳ ಸುಂದರ ಇವ ವರ, ಸುಂದರನಾಗಿರಬೇಕು. ಅಂತಹ ಸುಂದರನನ್ನ ಪರಮಾತ್ಮನನ್ನು ಬರೆಸಿದ್ದೇನೆ, ಅನಂತ ಗುಣಪರಿಪೂರ್ಣನಾಗಿದ್ದಾನೆ ಅಂತ ಕೃಷ್ಣನನ್ನು ಉದ್ಧಾರ ಮಾಡುವಂತ. ಇಲ್ಲಿ ನರಸಿಂಹ ನೀನು ನನಗೆ ಗ್ರಾಮಸಿಂಹಕ್ಕೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಬರೀತಾರೆ. ಗ್ರಾಮಸಿಂಹ ಅಂತ ಗೊತ್ತಾಗುತ್ತೆ. ಊರಾಗಿನ ಸಿಂಹ ಯಾವುದು ಅಂದ್ರೆ ನಾಯಿ. ಬೇಕಾದ್ರೆ ಓದೋತಿರ್ತದೆ, ಎಂತ ಕಿಮ್ಮತ್ತ ಇರುವುದಿಲ್ಲ. ಓದೋತಿರ್ತದೆ, ಬಹಳಷ್ಟು ಓದ್ರವ್ರು ನಾಯಿ ಅಂತಲೇ ಕರಿತೀವಿ ನಾವು. ಅದು ಗ್ರಾಮಸಿಂಹ. ಇದು ಶಿಶುಪಾಲ ಗ್ರಾಮಸಿಂಹ, ನೀನು ನರಸಿಂಹ, ನನ್ನನ್ನು ಉದ್ಧಾರ ಮಾಡುವಂತ. ಅಲ್ಲಿ ಇನ್ನೊಂದು ಭಾವ ಇತ್ತು ಆ ರುಕ್ಮಿಣಿ ದೇವಿಯ ಪತ್ರದಲ್ಲಿ. ಯಜ್ಞ ನಡೀತಾ ಇದೆ, ಯಜ್ಞಕ್ಕೆ ಪವಿತ್ರವಾದ ಚರವನ್ನು ಇಟ್ಟಿದ್ದಾರೆ, ಅದು ಯಜ್ಞಕ್ಕೆ ಸಮರ್ಪಣೆ ಆಗಬೇಕು. ಅದನ್ನ ನಾಯಿಗಳು ಮುಟ್ಟಬಾರದು. ಪವಿತ್ರವಾದ ಚರವನ್ನ ಯಾವುದೋ ಶುನಕವನ್ನು ಮುಟ್ಟಬಾರದು, ಅದು ನಿನ್ನ ಪಾಲಾಗಬೇಕು ಅಂತ ಪತ್ರ ಬರೆದಿಲ್ಲ. ಅಂದ್ರೆ ಸೂಚನೆ ಹೇಗಿದೆ ನೋಡಿ. ಅದನ್ನ ನಮ್ಮ ಗಲ್ಲಳೆ ಆಚಾರ್ಯರು 10,000 ಪದ್ಯಗಳಲ್ಲಿ ಕೃಷ್ಣ ಕಥೆಯನ್ನು ಬರೆದಿದ್ದಾರೆ. ನೀ ನರಸಿಂಹಗೆ ಮುಡಿಪಾದ ಎಡೆ ನಾನು. ಆ ಕನ್ನಡದ ಕಾವ್ಯ ನೋಡಿ ಹೇಗಿದೆ. ನೀ ನರಸಿಂಹಗೆ, ನೀ ನರಸಿಂಹ, ನಿನಗೆ ಮುಡಿಪಾದ ಎಡೆ ನಾನು. ಎಡೆ ಅಂದ್ರೆ ನೈವೇದ್ಯ ಅಂತ. ಶಿಶುಪಾಲಾದಿಗಳು ಶುನಕ ನರಿ, ಅವು ನರಿ, ಅವು ನಾಯಿ, ನರಿನಾಯಿಗಳು ಬಂದು ಮುಟ್ಟಬಾರದು ಆ ಎಡೆಯನ್ನ ಅಂತ. ಮೂಸುವ ಮುನ್ನವೇ ಮೀಸಲು ಮುರಿಯದ ಮಾಸದ ರಸಗವಳ ಕೊಳ್ಳೋ ಹರಿ. ಮೂಸುವ ಮುನ್ನವೇ, ನಮ್ಮಲ್ಲಿ ಯಾವ್ದಾದ್ರು ನಾಯಿ ಬಾಯಿ ಬಂದು ಮುಗಿತು ಅಂದ್ರೆ ಅದು ನೈವೇದ್ಯ ಇಡುವುದಿಲ್ಲ, ಯಾಕಂದ್ರೆ ಅದು ಅಪವಿತ್ರ ಆಗಿದೆ ಅಂತ. ಮೂಸುವ ಮುನ್ನವೇ ಮೀಸಲು ಮುರಿಯದ ಮಾಸದ ರಸಗವಳ ಕೊಳ್ಳೋ ಹರಿ. ನೀನೇ ಪತಿಗತಿ ಮತಿಥಿತಿ ಎಲ್ಲವೂ ಇಲ್ಲದೀರನಗೀದೋ ಮೃತಿಯೇ ಗತಿ. ಹೇಳಿದ್ರು ನಾನು ಮರಣ ಹೊಂದುತ್ತೇನೆ, ನೀನೇ ಪತಿ ನನಗೆ ಗತಿ, ನೀನೇ ಮತಿ ನಿನ್ನಲ್ಲೇ ಮತಿ, ನೀನೇ ನನಗೆ ಸ್ಥಿತಿ. ಎಲ್ಲಿದೆ? ಸೃಷ್ಟಿ ಸ್ಥಿತಿ ಪ್ರಳಯ ಸತ್ಕ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತ್ತಿ ಬಂಧ ಮೋಕ್ಷ ಯಸ್ಯ ಅಪಾಂಗ ಲವ ಮಾತ್ರ ಸ ಊರ್ಜಿತಾಸ ಶ್ರೀಯತ್ ಕಟಾಕ್ಷ ಬಲವತ್ತಿ ಜಿತಂ ನಮಾಮಿ. ಪರಮಾತ್ಮನ ಆ ಕಣ್ಣಿನ ಕಡೆನೋಟದ ಬಲದಿಂದ ನಾನು ಸೃಷ್ಟಿ ಸ್ಥಿತಿಗಳನ್ನು ಮಾಡ್ತೇನೆ. ಹೆಂಗಾಮಯೇ ತಂತಮುದ್ರಂ ಪ್ರಣೋಮಿ ತಂ ಬ್ರಹ್ಮಾಣಂ ತಂ ಶ್ರೀಂ ತಂ ಸುಮೇಧಾಂ. ಜಗತ್ತಿನಲ್ಲಿ ಲಕ್ಷ್ಮಿಯ ಎತ್ತರ ಬರಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಭಗವಂತನ ಹತ್ತಿರದಲ್ಲಿದ್ದೇ ಕಾರಣ, ಅವನ ಕಡೆನೋಟವೇ ಕಾರಣ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಮಮಯೋನಿ ಅಂತಃಸಮುದ್ರೇ, ನನ್ನ ಪತಿಯನ್ನು ನೀವು ತಿಳ್ಕೊಳ್ಬೇಕು ಅಂದ್ರೆ ಅಂತಃಸಮುದ್ರೇ. ಶಾಸ್ತ್ರದ ಮೇಲೆ ನೋಡಿದ್ರೆ ಅಲ್ರಿ, ಶಾಸ್ತ್ರದ ಸಮುದ್ರದ ಮೇಲೆ ನೋಡಿದ್ರೆ ಅಲೆಗಳು ಕಾಣಿಸ್ತವ, ತರಂಗಗಳು ಕಾಣ್ತವ. ಆಳವಾಗಿ ಮೂಲವಾಗಿ ಒಳಗಿಳಿದು ನೋಡಿದಾಗ ನನ್ನ ಪತಿಯ ಗುಣಗಳು ಕಾಣ್ತವೆ ಅಂತ ಅಂತಃಸಮುದ್ರೇ ಅಂದ್ರು. ಅದಕ್ಕೆ ಸಮುದ್ರದಾಗ ಇಳಿದು ನೋಡ್ಬೇಕಪ್ಪ. ಅದು ಆಪಹ, ಅದು ಪರಮಾತ್ಮ ಆಪಹ ಅಂತ ಹೆಸರು ಅವನಿಗೆ. ಅದಕ್ಕಾಗಿ ಆಪಹ ಅಂದ್ರೆ ನೀರು ಅಂತ ಸಾಮಾನ್ಯ ಅರ್ಥ ಇದೆ. ಆಸಮಂತಾತ್ ಪಾತಿ ಇತಿ ಆಪಹ. ಪರಮಾತ್ಮ ಓಂ ಆಪೋ ಜ್ಯೋತಿ ರಸಂಪೂರ್ಣಂ ಬ್ರಹ್ಮ ಭೂರ್ಭುವಸ್ವರಂ ಅಂದಲ್ಲ. ಆಪ ಅಂದ್ರೆ ಆಸಮಂತಾತ್ ಪಾತಿ, ನಮ್ಮನ್ನು ಎಲ್ಲಾ ರೀತಿಯಿಂದ ನಮ್ಮನ್ನೆಲ್ಲ ಲಕ್ಷ್ಮೀದೇವಿಯನ್ನು ರಕ್ಷಣೆ ಮಾಡಿದವ ಭಗವಂತ ಆಪ. ಅವರು ಆಪ, ಈ ಮನೆಯಾಗಿದ್ದವ ಅಪ್ಪ, ಎರಡು ಒಂದೇ. ಕೆಲವು ಶಬ್ದ ಇರ್ತಾವ್ರಿ, ಅವು ಅಲ್ಲಿಂದ ಇಲ್ಲಿ ಬಂದವ ಗೊತ್ತಿರೋದು ಇಷ್ಟೇ ನಮಗೆ. ಇನ್ನೊಂದು ಶಬ್ದ ಅವ್ವ, ನಮ್ಮ ಕಡೆ ಹೇಳ್ತಾರೆ ಅವ್ವ. ಅವ್ವ ಅಂದ್ರೆ ಓಂಕಾರ ಬಂದದ್ದು. ನಮ್ಮ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ವ್ಯಾಕರಣ ವಿದ್ವಾಂಸರವರು, ಓಂಕಾರದ ಮೂಲ ಧಾತು ಅವ, ಅವತಿ, ಅವತಃ, ಅವತಿ, ಇದು ಮೂಲ ಧಾತು. ಅದಕ್ಕೆ ಓಂಕಾರದಿಂದ ಬಂದದ್ದು. ಓಂ ಎನ್ನುವುದರ ಅರ್ಥ ಏನು ಅಂದ್ರೆ ಅವ, ಅವ ರಕ್ಷಣೆ. ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾರೋ ಅದು ಓಂ ಅಂದ್ರೆ ಯಾವಾಗಲೂ ರಕ್ಷಣೆ ಮಾಡುವ ಅವ್ವ ನಾರಾಯಣ. ಆದ್ರೆ ನಮಗ ಕಣ್ಣಿಗೆ ಕಾಣುವ ಅವ್ವ ಈ ಅವ್ವ ನಮ್ಮ ರಕ್ಷಣೆ ಅಂತ. ಅದಕ್ಕೆ ಅವ್ವ, ಆ ಅಪ್ಪ, ಇವೆಲ್ಲ ಶಬ್ದಗಳು ಅಲ್ಲಿಂದ ಬಂದದ್ದು. ಇನ್ನೊಂದು ಮಾತನ್ನು ಹೇಳ್ತೇನೆ, ತಾಯಿಯ ಬಗ್ಗೆ ಕೃಷ್ಣ ಪರಮಾತ್ಮ ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಅನೇಕ ವಿಷಯಗಳಿವೆ ಕೃಷ್ಣಾವತಾರದಲ್ಲಿ, ಇದು ಬಹಳ ಮಹತ್ವದ್ದು ಅಂತ ಹೇಳ್ತೇನೆ. ದೇವಕಿ ನಂದನ ಅಂತ ಹೇಳ್ತಾರೆ ಪರಮಾತ್ಮನಿಗೆ. ದೇವಕಿ ನಂದನಾಯಕ ಅಂದ್ರೆ ತಾಯಿಗೆ ಆನಂದ ಕೊಟ್ಟದ್ದು ಕೃಷ್ಣಾವತಾರದಲ್ಲಿ ಬಹಳ ಮಹತ್ವ. ಯಶೋದೆಗೂ ಕೊಟ್ಟ, ದೇವಕಿಗೂ ಕೊಟ್ಟಿದ್ದಾರೆ. ಯಾಕಂದ್ರೆ ಅವಳಿಗೆ ಅಮ್ಮ ಅಂತ ಹೆಸರು. ಅಮ್ಮ ಅಂತ ಏನ್ ಹೆಸರು ಅಂದ್ರೆ ಅಮ ಅಂತ ಒಂದು ಶಬ್ದ ಇದೆ ಸಂಸ್ಕೃತದಲ್ಲಿ. ಅಮ ಅಂತ ಸಂಸ್ಕೃತ ಶಬ್ದ, ಕನ್ನಡ ಶಬ್ದಕ್ಕೆ ಬಂದದ್ದು. ಅಮಾವಾಸ್ಯ ಅಂತ ಹೇಳ್ತೀವಲ್ಲ,
ಅಮಾವಾಸ್ಯೆ ಅಂದ್ರೆ ಏನು ಹೇಳಿ? ಸೂರ್ಯ ಚಂದ್ರರು ಒಂದೇ ಕಡೆಗೆ ಸೇರುವುದಕ್ಕೆ ಅಮಾವಾಸ್ಯೆ. ಅಮಾ ಜೊತೆಗೆ ವಸತಿ, ಸೂರ್ಯ ಚಂದ್ರರು ಜೊತೆ ಜೊತೆಯಾಗಿ ವಸತಿ ಇತಿ ಅಮಾವಾಸ್ಯಂ ಅಂತ. ಅಮಾವಾಸ್ಯೆ ಅಂತೀವಿ ನಾವು, ಅಪಭ್ರಂಶದಲ್ಲಿ ಅಮಾವಾಸ್ಯೆ ಅಂತೀವಿ. ಸಂಸ್ಕೃತದಲ್ಲಿ ಅಮಾವಾಸ್ಯ ಅಂತ ಶಬ್ದ ಇದೆ. ಅಮ ಅಂದ್ರೆ ಅರ್ಥ ಏನಾಯ್ತು ಈಗ? ಜೊತೆಗೆ ಅಂತ ಅವ್ಯ. ಅಂತಹ ಜೊತೆಗೆ ಎನ್ನುವ ಶಬ್ದ ಕೊಡುವ ಅರ್ಥ ಅದು ಅಮಾ ಶಬ್ದಕ್ಕೆ ಇದೆ. ಅಂದ ಮೇಲೆ ನಮ್ಮ ಅಮ್ಮ ಇದ್ದಾಳಲ್ಲ, ಇವಳು ಅದೇ ಕೆಲಸ. ಏನಂದ್ರೆ ನಮ್ಮ ಜೀವ ಇರುವ, ಅವಳ ಉಸಿರಿರೋ ತನಕ ನಮ್ಮನ್ನು ಚಿಂತಿಸುವ, ನಮ್ಮ ಬಗ್ಗೆ ಆಲೋಚನೆ ಮಾಡುವ, ನಮ್ಮ ಜೊತೆಗೆ ಯಾವಾಗಲೂ ಇರುವ ಒಂದು ವಸ್ತು ಅಂತಿದ್ರೆ ಅದು ಅಮ್ಮ ಬಿಟ್ಟರೆ ಯಾರು ಇಲ್ಲ. ಯಾವಾಗಲೂ ಎಲ್ಲರೂ ಅನುಭವದಲ್ಲಿ ನೋಡಿ ಅಮ್ಮ, ಅದಕ್ಕೆ ಅಮ್ಮ ಅಂತ ಎಲ್ಲ ಶಬ್ದಗಳು ನೋಡಿದಾಗ ಕೃಷ್ಣ ಹೇಳ್ತಾನೆ ತಾಯಿಯನ್ನು ಹೇಗೆ ಪ್ರೀತಿಸಬೇಕು, ಹೇಗೆ ಅವರನ್ನು ನೋಡ್ಕೊಳ್ಬೇಕು ಅಂತ ಹೇಳಿಕ್ಕೆ ಕೃಷ್ಣಾವತಾರದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ. ಅಂತಹ ಕೃಷ್ಣ ಪರಮಾತ್ಮ ಪತ್ರವನ್ನು ನೋಡಿದ, ಆ ಪತ್ರವನ್ನು ನೋಡಿ ಬಂದಿದ್ದಾನೆ. ಬಂದು ಇನ್ನೊಂದು ಮಾತು ಹೇಳಿದ, ಎರಳೆ ಗಣ್ಣಿನ ತರಳೆಯ ಕೊರಳಿಗೆ, ಎರಳೆ ಗಣ್ಣಿನ ಜಿಂಕೆ ಗಣ್ಣಿನ ರುಕ್ಮಿಣಿ, ಎರಳೆ ಗಣ್ಣಿನ ತರಳೆಯ ಕೊರಳಿಗೆ ಅರಳೆ ಗಣ್ಣಿನ ಹರಿನೀನು. ನಿನ್ನವು ಅರಳಿದ ಕಣ್ಣೆ, ಯಾವಾಗಲೂ ಕಮಲ ಲೋಚನ, ಅರಳಿದ ಕಣ್ಣುಗಳು ಪರಮಾತ್ಮನ ಕಣ್ಣುಗಳು. ಆದ್ದರಿಂದ ಎರಳೆ ಗಣ್ಣಿನ ತರಳೆಯ ಕೊರಳಿಗೆ ಅರಳೆ ಗಣ್ಣಿನ ಹರಿನೀನು, ಮಂಗಳ ಸೂತ್ರವ ಕಟ್ಟದೆ ಇದ್ದರೆ ಉರುಳಿಗೆ ಕೊರಳೊಡ್ಡುವೆ ನಾನು ಅಂತ ಆಚಾರ್ಯರು ಅನೇಕ ಪತ್ರಗಳನ್ನು ಬರೆದಿದ್ದಾರೆ. ಸ್ವಲ್ಪ ಮಾತ್ರ ಹೇಳ್ತಾ ಇದ್ದೇನೆ ಇಲ್ಲಿ. ಆಮೇಲೆ ಪತ್ರವನ್ನು ನೋಡಿ ರುಕ್ಮಿಣಿಯನ್ನ ಕೃಷ್ಣ ಪರಮಾತ್ಮ ಬಂದು ಕರೆದುಕೊಂಡು ಹೋಗ್ತಾನೆ. ಕನ್ಯೆ ಒಬ್ಬಳೇ ಬಂದು, ರುಕ್ಮಿಣಿ ಮಾತ್ರ ಬಂದಿದ್ದಾಳೆ. ಅವರ ತಂದೆ ಇಲ್ಲ, ಅವರ ತಾಯಿ ಇಲ್ಲ, ಅವರ ಅಣ್ಣ ಅಂತೂ ದ್ವೇಷಿ ರುಕ್ಮಿಣಿ ಬರಲೇ ಇಲ್ಲ. ಹೆಣ್ಣಿನ ಬೀಗರು ಯಾರು ಬರಲಾರದೆ ಇವನೇ ಲಗ್ನ ಮಾಡ್ಕೊಂಡಿದ್ದಾನೆ. ಕರ್ಕೊಂಡು ಬಂದು ರುಕ್ಮಿಣಿ ಕಲ್ಯಾಣ ಆಯಿತು. ರುಕ್ಮಿಣಿ ಕಲ್ಯಾಣ ಆಗಬೇಕಾದ್ರೆ ಇಬ್ಬರನ್ನು ಪರಸ್ಪರವಾಗಿಸಿದ ನಡುವೆ ಅಂತಃಪಟವನ್ನು ಹಿಡಿದಿದ್ದಾರೆ. ಅಂತಃಪಟ ಅದು ಸುಮ್ಮನೆ ನೆಪ ಅಷ್ಟೇ, ಪ್ರಾಕೃತವಾದ ಪಟ, ಇದು ಅಪ್ರಾಕೃತವಾದ ಶರೀರ. ಇಬ್ಬರು ಈ ಜಗತ್ತಿಗೆ ಸಂಬಂಧಪಟ್ಟದ್ದೇ ಅಲ್ಲ. ಕೃಷ್ಣ ದೇಹ, ರುಕ್ಮಿಣಿ ದೇಹ ಇವೆರಡೂ ಅಪ್ರಾಕೃತವಾದ ದೇಹ. ನಮ್ಮ ಈ ಜಗತ್ತಿನ ಸಂಪರ್ಕ ಅಂದ್ರೆ ಸತ್ವದ ಸ್ತಮ ಗುಣದಿಂದ ಕೂಡಿದ ಪ್ರಾಕೃತಿಕವಾದ ದೇಹವಿಲ್ಲದೆ ಆ ಜ್ಞಾನಾನಂದ ಸ್ವರೂಪವಾದ ದೇಹ. ಅವರಿಬ್ಬರು ನಿಂತಿದ್ದಾರೆ. ಕೃಷ್ಣ ಕಪ್ಪು ಮೋಡ, ನಮ್ಮ ರುಕ್ಮಿಣಿ ಮಿಂಚಿನ ಗೊಂಚಲು. ಮೋಡ ಮಿಂಚು ಸೇರಿದ್ರೆ ಏನಾಗ್ತದೆ? ಮಳೆ ಬರ್ತದೆ. ಅದಕ್ಕಾಗಿ ಇವತ್ತಿನ ಉತ್ತರಾರ್ಧದ ಸಂದರ್ಭದಲ್ಲಿ ತಾವೆಲ್ಲರೂ ಸೇರಿದ್ದೀರಿ. ಕೃಷ್ಣ ರುಕ್ಮಿಣಿಯರ ವಿವಾಹ ನಡೆದಿದೆ. ಒಂದು ಮೋಡ, ಮತ್ತೊಂದು ಮಿಂಚು, ಇವೆರಡರ ಸಮ್ಮಿಲನ ನಮಗೆಲ್ಲ ಇಷ್ಟಾರ್ಥಗಳ ದೃಷ್ಟಿಯ ಮಳೆಯನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಸುರಿಸಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ರುಕ್ಮಿಣಿ ಕಲ್ಯಾಣ ಅಂತ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ರುಕ್ಮಿಣಿ ಕಲ್ಯಾಣ ಆದ್ಮೇಲೆ ಪರಮಾತ್ಮ ಕಲ್ಯಾಣಕ್ಕಾಗಿ ಬಂದಿದ್ದಲ್ಲ, ಬಹಳಷ್ಟು ಕಲ್ಯಾಣ ಮಾಡಿಕೊಂಡಿದ್ದಾನೆ ಅಂತ ಉತ್ತರಾರ್ಧದಲ್ಲಿ ಹೇಳ್ತಾ ಇದ್ದಾರೆ. ಸತ್ಯಭಾಮ ಮತ್ತು ಮಿತ್ರರಿಂದ ಕಾಲಿಂದಿ ಎಲ್ಲರ ಮದುವೆಗಳನ್ನು ವೈಭವದಿಂದ ಮಾಡಿಕೊಂಡಿದ್ದಾನೆ ಭಗವಂತ. ಈ ರುಕ್ಮಿಣಿ ದೇವಿಯ ಮದುವೆ ಆಯ್ತಲ್ಲಿ ಆ ಸಂದರ್ಭದಲ್ಲಿ ಭೀಷ್ಮಕ ರಾಜ ಅವನು ಕನ್ಯಾದಾನ ಮಾಡಲಿಲ್ಲ. ಭೀಷ್ಮಕ ರಾಜನಿಗೆ ಕನ್ಯಾದಾನ ಮಾಡುವ ಭಾಗ್ಯನ ಸಿಗಲಿಲ್ಲ. ಅದಕ್ಕಾಗಿ ಅವನೇ ಆಕಾಶ ರಾಜನಾಗಿ ಕನ್ಯಾದಾನ ಮಾಡಿದ ಅಂತ ಹೇಳ್ತಾರೆ. ಇದೊಂದು ಭಾಗ. ಇನ್ನೊಂದು ಮಾತೇನು ಅಂದ್ರೆ, ಈ ರುಕ್ಮಿಣೀ ದೇವಿಯ ಶ್ರೀಕೃಷ್ಣನ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಮಾಂಗಲ್ಯವನ್ನ ಕಟ್ಟಬೇಕು ಅನ್ನೋ ಭಾಗದಲ್ಲಿ ಬರ್ತಾ ಇದೆ. ಇಲ್ಲಿ ಪರಮಾತ್ಮನಿಗೆ ಯಾವ ಸಂಸ್ಕಾರಗಳಿಲ್ಲ. ಉಪನಯನ, ವಿವಾಹ ಇದು ಆಗಬೇಕಾಗುತ್ತಿಲ್ಲ. ಅನಾದಿ ಸಿದ್ಧಾಂ ಮಾಂಜಾಯಾಮ್ ಅಂತ ಹೇಳಿದ ಹಾಗೆ ಅನಾದಿ ಕಾಲದಿಂದ ಮದುವೆ ಆಗಿದೆ. ಅದಕ್ಕೆ ಕಂಬು ಕಂಠಕ್ಕೆ ಕಟ್ಟಿದ ಮಂಗಳ ಸೂತ್ರ ಅಂತ ವರ್ಣನೆ ಮಾಡ್ತಾರೆ ಲಕ್ಷ್ಮೀ ಶೋಭಾನದಲ್ಲಿ. ಅಂದ್ರೆ ಮಂಗಳ ಸೂತ್ರ ಕಟ್ಟಿಕೊಂಡೇ ಬಂದಿದ್ದಾರಂತೆ. ಮದುವೆಯಾದವಳೆ ಮತ್ತೊಮ್ಮೆ ಮದುವೆ ಆಗೋದು ಅಷ್ಟೇ. ಮದುವೆಯಾದವರಿಗೆ ಮತ್ತೊಮ್ಮೆ ಮದುವೆ ಆಗುವುದು ಇದು ರುಕ್ಮಿಣಿ ಕಲ್ಯಾಣ. ಮದುವೆ ಆದವರಿಗೆ ಮತ್ತೊಮ್ಮೆ ಆಗುವುದು ಶ್ರೀನಿವಾಸ ಕಲ್ಯಾಣ. ಮದುವೆ ಆದ ಸೀತೆಗೆ ಮತ್ತೊಂದು ಕಲ್ಯಾಣ ಆಗುವುದು ಸೀತಾ ಕಲ್ಯಾಣ. ಎಲ್ಲ ಎಷ್ಟು ವಿಚಿತ್ರವಾದ ಕಲ್ಯಾಣಗಳು ನೋಡ್ರಿ. ಪರಮಾತ್ಮ ಮದುವೆ ಯಾಕೆ ಮಾಡ್ಕೊಳ್ತಾನೆ ಅಂತಂದ್ರೆ ಅವನು ಹೇಳ್ತಾ ಇದ್ದಾನೆ, ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಶುಭಯೇ ಚಿರಂಜೀವಮಯ ಸಹ. ನನ್ನ ಜೊತೆಗೆ ಚಿರಂಜೀವಿಯಾಗಿ ಬಾಳುವಂತ ನಾನು ನಿನಗೋಸ್ಕರವಾಗಿ ಮದುವೆ ಅಂದ್ರೆ ನನಗೋಸ್ಕರವಾಗಿ ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ. ಜಗಜ್ಜೀವನ ಹೇತುನ ಜಗತ್ತಿನ ಕಲ್ಯಾಣಕ್ಕಾಗಿ ಮದುವೆ ಆಗ್ತಾ ಇದ್ದೇನೆ ಅಂತ ರುಕ್ಮಿಣಿ ನಗ್ತಾ ಇದ್ದಾಳೆ ಅಂತ. ಹೌದು, ಗೊತ್ತಿದೆ ನಮಗೆ, ನನ್ನಿಂದ ನೀವೇನಾಗಬೇಕಾದದ್ದಿಲ್ಲ. ಹಲವಂಗದವನ ಹವಣೆ ತಿಳಿದು ತಿಳಿದು ತಿಳಿಯದ ಹಾಗೆ ಒಲಿದ ಜಾತಕಮ್ಮದ ಭೂಮಿ ವಾಸುದೇವಗೆ. ಭಗವಂತನ ಮದುವೆ ಮಾಡಿಕೊಳ್ಳೋ ಜಾತಕಕ್ಕೆ ಏನು ಅವಶ್ಯಕತೆ ಇಲ್ಲ. ಅವನ ಮಾತೆ ಕೇಳಿದವರು ಒಲ್ಲರೂ ಸಂಸಾರವನ್ನು, ಅವನ ಮೂರ್ತಿ ನೋಡಿ ಮನೆಯ ಧನವ ಬಿಡುವರು. ಅವನ ಪುರಕ್ಕೆ ಹೋದ ಜನರು ಒಮ್ಮೆ ಗನ್ನ ತಿರುಗಿ ಬರರು. ಅವನು ತಾನೇ
ತಂಗಿಗೆ ಮದುವೆ ಆಗ್ತೈತ್ರಿ ಇಂಥ ಪರಮಾತ್ಮನಿಗೆ. ಆದ್ರಿಂದ ಅದು ಸೌಂದರ್ಯಕ್ಕಾಗಿ ಮದುವೆ ಮಾಡ್ಕೊಳ್ತಾರೆ ಅಂದ್ರೆ ಚಂದಿದ್ದಾಳೆ ನನ್ನ ಹೆಂಡತಿ ಅಂತ ಮದುವೆ ಮಾಡ್ಕೊಳ್ಬೇಕು. ಚಂದಿದ್ದ ಹೆಂಡತಿನೇ ಮದುವೆ ಮಾಡ್ಕೋಬೇಕು ಅಂತ ಕಷ್ಟಪಡ್ತಾರಂತ. ಹೈಟ್ ವೇಟ್ ಕ್ವೈಟ್ ರೈಟ್ ಇದ್ದಕ್ಕೆ ಮಾಡ್ಕೊಂಡು ಹೋಗೋಣ ಅಲ್ಲ ನೋಡಿ ಲೆಕ್ಕಾಚಾರ ಮಾಡೇ ಮಾಡ್ಕೊಂಡ. ಅದರಲ್ಲಿ ಫ್ರೆಂಡ್ಸ್ನೆಲ್ಲ ಕರೆದ ನನ್ನ ಹೆಂಡತಿ ಅಂತವಳು ನೀವೆಲ್ಲ ನೋಡಿ ಆನಂದ ಅವಳೆಲ್ಲ ಖುಷಿ ಪಟ್ಟರು. ಬಹಳ ಸಂತೋಷ. ಏನಪ್ಪ ಹುಡುಕ್ಯಾಡಿ ಮಾಡ್ಕೊಂಡೆಲ್ಲ 10 ಬೇಡ ಅಂತೇಳಿ 11 ಎದ್ದು ಒಳ್ಳೇದು ಮಾಡ್ಕೊಂಡು ಬಹಳ ಸಂತೋಷ ಆಯ್ತು. ಮುಂದೊಂದು ತಿಂಗಳ ಮೇಲೆ ಅವಳು ಏನೋ ಇದ್ದಕ್ಕಿದ್ದಂಗೆ ತ್ರಾಸಾಗಿ ಚರ್ಮ ಎಲ್ಲ ಸುಕ್ಕಾಗಿ ಅದೇನೇನೋ ತೊಂದರೆ ಆಗಿ ಅಡ್ಮಿಟ್ ಆಗಿ ಅವರೆಲ್ಲ ಡಾಕ್ಟರ್ಸ್ ಎಲ್ಲ ಹೇಳಿದ್ರು ಇಲ್ಲ ಈ ಚರ್ಮ ಇನ್ನೇನು ಬದಲಾಗುದಿಲ್ಲ ಹಿಂಗೇ ಇರ್ತದೆ ಚರ್ಮ, ಇದನ್ನ ನೋಡ್ಕೋತೇನೆ ಆನಂದವಾಗಿರ್ಬೇಕು ಅಂತ ಹೇಳಿದ್ರು ನಾನು. ಅವಾಗ ಅವಂದ ಈಗ ಇದ್ರೆ ಇರ್ಬೇಕು ಯಾಕೆ ಸತ್ರ ಹೋಗ್ಲಿ ಅಂತ ಅನ್ನೋ ಪರಿಸ್ಥಿತಿ ಬಂತಂದು. ಅಂದ್ರೆ ಸೌಂದರ್ಯ ಶಾಶ್ವತ ಅಲ್ಲ. ನಮ್ಮ ದೇಶದಲ್ಲಿ ಯಾವಾಗಲೂ ಸ್ತ್ರೀಯ ಸೌಂದರ್ಯ ನೋಡಿ ಮದುವೆ ಆಗುವಂತ ಸಂಪ್ರದಾಯ ಇಲ್ಲ. ಆಂತರಿಕ ಸೌಂದರ್ಯ ಒಳಗಿರುವ ಭಕ್ತಿ ಸೌಂದರ್ಯವನ್ನು ನೋಡಿ ನಾವೆಲ್ಲ ಮದುವೆ ಮಾಡಿಕೊಳ್ಳೋರು. ಈ ಅರ್ಥ ನಮಗೆಲ್ಲ ಬರ್ತಾ ಇದೆ. ಈ ಅರ್ಥವನ್ನು ಇಟ್ಕೊಳ್ಬೇಕು. ಆ ರೀತಿಯಾಗಿ ಕೃಷ್ಣ ಪರಮಾತ್ಮ ಆ ರೀತಿಯಾಗಿ ಸಂಕಲ್ಪ ಮಾಡಿದ್ದಾನೆ. ಮಾಮಾ ಜೀವನ ಅಲ್ಲ ಜಗಜ್ಜೀವನ ಹೇತುನ, ಜಗತ್ತಿನ ಕಲ್ಯಾಣಕ್ಕಾಗಿ ಮದುವೆ ಮಾಡಿಕೊಳ್ತೇನೆ ಅಂತ ಪರಮಾತ್ಮ ಹೇಳಿದ. ಅವನಿಗೆ ಯಾವ ಸಂಸ್ಕಾರಗಳ ಅವಶ್ಯಕತೆ ಇಲ್ಲ, ಕರ್ಮದ ಬಂಧನ ಇಲ್ಲ. ಪರಮಾತ್ಮನಿಗೆ ಕರ್ಮ ಇಲ್ಲ ಅಂದ್ಮೇಲೆ ಜನ್ಮ ಇಲ್ಲ. ಜನ್ಮ ಇಲ್ಲದವನಿಗೆ ಯಾವ ಸಂಸ್ಕಾರಗಳು ಬೇಕಾಗಿಲ್ಲ. ನಮಗೆಲ್ಲ ಬೇಕು. ನಮಗೆ ತಿಳಿಸುವುದಕ್ಕಾಗಿ ಅವನು ಮದುವೆ ಮಾಡಿಕೊಂಡೆ. ನಮ್ಮ ಮದುವೆಗಳು ಚೆನ್ನಾಗಿ ಆಗಲಿ ಅಂತ ಮದುವೆ ಮಾಡಿಕೊಂಡೆ. ಉಪನಯನ ಮಾಡಿದ್ದೆ. ನಮ್ಮ ಆಚಾರ್ಯ ಹೇಳಿದಾಗ ಉಪನಯನ ಪೂರ್ವಾಗಲಿ ಉಪನಯನ ಅಂದ್ರೆ ಪರಮಾತ್ಮ ಯಾಕೆ ಪರಮಾತ್ಮನಿಗೆ ಉಪನಯನ? ಏನು ವೇದಾಧ್ಯಯನ ಮಾಡಬೇಕಾ? ಆ ಉಪನಯನ ಸಂಸ್ಕಾರ ಯಾಕೆ ಪರಮಾತ್ಮನಿಗೆ? ಉಪನಯನ ಅಂದ್ರೆ ಏನು? ಉಪ ಅಂದ್ರೆ ಅಧಿಕ ಅಂತ, ಉಪೋಧಿಕ ಅಂತ ಸೂತ್ರ. ಉಪ ಅಂದ್ರೆ ಅಧಿಕ, ನಯನ ಅಂದ್ರೆ ಕಣ್ಣು. ಒಂದು ಹೊಸ ಕಣ್ಣು ಕೊಡಬೇಕಾಗಿರ್ತದೆ ಮಕ್ಕಳಿಗೆ. ಅದಕ್ಕಾಗಿ ಉಪನಯನ ಮಾಡೋದು. ನಮ್ಮ ಕಣ್ಣು ತುಂಬ ಆನಂದ ಆಗಲಿಕ್ಕೆ ಉಪನಯನ ಅಲ್ಲ. ನಮ್ಮ ಕಣ್ಣಿಗೆ ಆನಂದ ಸಂಭ್ರಮ ಆಗಲಿಕ್ಕೆ ಉಪನಯನ ಅಲ್ಲ. ಅವರಿಗೆ ಒಂದು ಹೊಸ ಕಣ್ಣು ಕೊಡಬೇಕಾಗಿದೆ, ಅದು ಉಪನಯನ. ಅದಕ್ಕೆ ಜನಿವಾರ ಹಾಕ್ತೀವಿ ನೋಡಿ. ಏನ್ ಜನಿವಾರ ಅಂದ್ರೆ? ಜನಿ ಅಂದ್ರೆ ಜನ್ಮ, ವಾರ ಅಂದ್ರೆ ನಿವಾರಣೆ. ಒಮ್ಮೆ ಜನಿವಾರ ಹಾಕೊಂಡ ಮೇಲೆ ಇನ್ನೊಮ್ಮೆ ಜನಿವಾರ ಹಾಕೊಳ್ಳೋ ಪ್ರಸಂಗ ಬರಬಾರದು. ಅದು ಜನಿವಾರ ಹಾಕೊಳ್ಳೋದು. ನಮ್ಮೆಲ್ಲಿ ಎಷ್ಟು ಜನ್ಮ ಬಂದಿವೋ ಗಾಯತ್ರಿ ಮಂತ್ರ ಯಥಾಶಕ್ತಿ ಗಾಯತ್ರಿ ಮಂತ್ರ ಎಷ್ಟು 10 ರಿಟೈರ್ಡ್ ಆದ್ರು 10, ನೌಕರಿಗಳು 10, ನಾವು ಶನಿವಾರ ಇದ್ರು 10, ಆಯ್ತಾರ ಇದ್ರು 10, 10 ಮೇಲೆ 10ದೇ ಇಲ್ಲ. ಇದು ಎಂದು ಉದ್ಧಾರ ಆಗುತ್ತೆ ನಾವು. ಅದು 10 ಗಾಯತ್ರಿ ಮಾಡುವಾಗ 20 ಕಡಬರಾಗಿತ್ತು. ಓಂ ಗುರು ಸ್ವಾಮಿಗಳು 108 ತಲೆಯಲ್ಲಿ ಓಡಾಡಿ ಅವಾಗೇ ಬರ್ತಾವ. ಟಿವಿ ಸೀರಿಯಲ್ ಮುಂದೆ ಒಂದು ಬರುವುದಿಲ್ಲ. ಕಾನ್ಸಂಟ್ರೇಷನ್ ಭಾರಿ ಇರ್ತದ. ಹಿಂಗೇ ಯಾರು ಮಾತಾಡಿದ್ರೆ ಬೆಳೆದು ಬಿಡ್ತಾನೆ. ಇಲ್ಲಿ ಗಾಯತ್ರಿ ಮಂತ್ರದಲ್ಲಿ ಅಲ್ಲ, ಸಾವಿರಾರು ವಿಚಾರಗಳಲ್ಲಿ ಕಲಿ ಪ್ರವೇಶ ಆಗೋದು ಅವಾಗೇ ಬರ್ತದೆ. ಇಂಥ ಗಾಯತ್ರಿ ಜಪ ಯಾವಾಗ ಸಿದ್ಧಿ ಆಗ್ಬೇಕು ನಮಗೆ? ಜನಿವಾರ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಈ ಉಪನಯನ ಉಪರಿಮೆ ಆಮೇಲೆ ಉಪನಯನಗಳಲ್ಲಿ ವಿವಾಹಗಳಲ್ಲಿ ಎಲ್ಲರಿಗೂ ಎಂಥ ಸಂಭ್ರಮ. ದೇವರು ಈ ಸಂಭ್ರಮ ತೋರಿಸಬೇಕು ಅಂತ ಮಾಡಿದ. ದೇವಕಿ ದೇವಿ ವಸುದೇವರಿಗೆ ಆ ಮದುವೆ ಉಪನಯನದ ಆನಂದವನ್ನು ಕೊಡಲಿಕ್ಕೆ ಪರಮಾತ್ಮ ಮಾಡಿದ. ನಾವೆಲ್ಲ ಒಂದು ಮದುವೆಯಾಗಿ ನಮ್ಮ ಅಪ್ಪ ಅಮ್ಮ ಸಂತೋಷ ಪಡೋದ್ರಿಗೆ ಎರಡಾಗಿ ಇರ್ಬೋದು. 16,108 ಮದುವೆ ಮಾಡಿ ದೇವಕಿ ದೇವಿ ವಸುದೇವರಿಗೆ ತೋರಿಸ್ತಾನಂದ್ರೆ ಏನು ಪುಣ್ಯ ಇರಬೇಕಿದೆ ಆ ತಾಯಿ ತಂದೆಯರು. ಈ ವೈಭವ ಪರಮಾತ್ಮ ತೋರಿಸಿದ್ದಾನೆ. ಇದು ಅದ್ಭುತವಾಗಿರ್ತಕ್ಕಂಥ ವಿವಾಹ ಮಹೋತ್ಸವದ ಸಂಭ್ರಮ ಪರಮಾತ್ಮನದು. ಆ ರೀತಿಯಾಗಿ 16,108 ಮದುವೆಯನ್ನು ಮಾಡಿಕೊಂಡು ಸಂಸಾರವನ್ನ ಆ ಜಗತ್ತಿಗೆ ಅದ್ಭುತವಾದ ಕಾರ್ಯವನ್ನು ತೋರಿಸ್ತಾ ಇದ್ದಾನೆ. ಆ ರೀತಿಯಾಗಿ ಆದ್ಮೇಲೆ ಒಂದು ಪ್ರಸಂಗ ಇಲ್ಲಿ ನಾವು ನೆನಪು ಮಾಡಿಕೊಳ್ಳಬೇಕು. 16,108 ಮದುವೆ ಆದರೂ ಕೂಡ ಭಗವಂತ ಯಶೋದೆಯನ್ನ ಕರೆಸಿದ. ಒಂದು ಮದುವೆಗೂ ಒಂದು ಪತ್ರ ಹಾಕಿದ್ರು ಬರ್ತೀವಿ. ಬಹಳ ದೂರ ಇದ್ದಿಲ್ಲ ಅದು. ನಂದಗೋಪುರ ಅಲ್ಲೇ ಪತ್ರ, ಅಲ್ಲಿ ನಂದಗೋಪುರ. ಒಂದು ಪತ್ರ ಹಾಕಿದ್ರು ಬರ್ತೀವಿ. ಯಾವ ಮದುವೆ ನೋಡ್ತಾ ಇದ್ದೀವಿ. ಯಾಕೆ ಕರೆಸಲಿಲ್ಲ ಗೊತ್ತಾಗಿಲ್ಲ ಯಾರು. ಬಹಳ ವಿಚಿತ್ರವಾದ ಸಂಗತಿ. ಕೃಷ್ಣನ ಕಥೆಯಲ್ಲಿ ಎಲ್ಲ ಸರಿ ಅನಿಸ್ತು ನಮಗೆ. ಇದೊಂದು ಸರಿ ಯಾಕೆ ಅನಿಸೋದಿಲ್ಲ ನಮ್ಮ ವಿಚಾರದಿಂದ. ಏನಾಯ್ತಪ್ಪ ಹಿಂಗ್ಯಾಕೆ ಮಾಡಿರೋ ದೇವರು? ಅಲ್ಲಿ ಯಾರ ಮನೆಯಲ್ಲಾದರೂ ಒಂದು 4 ವರ್ಷ ಓದಲಿಕ್ಕಿದ್ದು, ಒಂದು ನೌಕರಿ ಸಿಕ್ಕಿತ್ತು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಅಂದ್ರೆ ಮದುವೆ ನಿರ್ಣಯ ನಿಶ್ಚಿತ ಆದ ಕೂಡ ಮೊದಲು ಅವ್ರ ಮನೆಗೆ ಹೊರಬೇಕು. ನಿಮ್ಮ ಮನೆಗೆ 4 ವರ್ಷ ಓದಲಿಕ್ಕಿದ್ವಪ್ಪ, ಮದುವೆ ಮೊದಲು ಮದುವೆಗೆ ನೀವೇ ಹೊರಬೇಕು, ಹೆಂಗೆ ಹೇಳಿಕ್ ಬಂದಿವಿ ಅಂತ ಹೇಳಿ ಇಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಕೃಷ್ಣಗೆ. 9 ವರ್ಷ ಯಶೋದೆ ಕೈಯಲ್ಲಿ ಹಾಲು ಮೊಸರು ಬೆಣ್ಣೆ ತಿಂದು ಎಲ್ಲ ಪೂರ್ವಾರ್ಧದಲ್ಲಿ ಹೇಳಿದ್ದಾರಲ್ಲ ಅದೆಲ್ಲ ಲೀಲೆಗಳನ್ನು ನೋಡಿ ತೋರಿಸಿ ಪರಮಾತ್ಮ ಮದುವೆಗೆ ಕರಿಬಾರದು. ಆ ಸೂರ್ಯ ಗ್ರಹಣದಲ್ಲಿ ಭೇಟಿ ಆಗ್ತಾರೆ. ಕೇಳ್ತಾಳೆ ಯಶೋದ,
ಕೃಷ್ಣ ಯಾಕಪ್ಪ ನಾನು ಮರೆತು ಬಿಟ್ಟಿಯೇನೋ? ಇಲ್ಲಮ್ಮ ಮರ್ತಿಲ್ಲ, ಇಷ್ಟೇ ಸ್ವಲ್ಪ ತೊಂದರೆ. ಮೊದಲು ದನ ಕಾಯ್ತಿದ್ದೆ, ನಿನ್ ಜೊತೆಗಿದ್ದೆ, ಈಗ ಜನ ಕಾಯಕ್ಕೆ ಶುರು ಮಾಡಿದ್ಮೇಲೆ ನಿನ್ ಮರ್ತು ಬಿಟ್ಟೆ. ಈ ಜನ ಕಾಯಕ್ಕೆ ಶುರುವಾದವರೆಲ್ಲ ಎಲ್ಲ ಮರ್ತು ಬಿಡ್ತಾರೆ, ಯಾರು ಗೊತ್ತಾಗಲ್ಲ. ಡೆಮೋಕ್ರಸಿಯಲ್ಲಿ ಜನ ಕಾಯ್ಲಿಕ್ಕೆ ಶುರು ಮಾಡಿದ ಕೂಡಲೇ ಆರಿಸಿ ಬಂದು ಕೂಡಲೇ ಎಲ್ಲರೂ ಮರ್ತು ಬಿಡ್ತಾರೆ. ಆಸು ತನಕ ನಮ್ಮನ್ನೆಲ್ಲ ಜೊತೆಗೆ ಬಂದೊಂದು ಇಟ್ಟಾಗ್ತದೆ. ಅದಕ್ಕಾಗಿ ನಮ್ಮಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಡೆಮೋಕ್ರಸಿ ಒಳಗೆ ಒಂದು ಸಿಸ್ಟಮ್ ಇದೆ. ಏನಂದ್ರೆ ಯಾವುದು ಗಣರಾಜ್ಯ ಅಥವಾ ಡೆಮೋಕ್ರಸಿ ಅಂತ ಹೇಳುವಾಗ ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಅಂತ ಹೇಳ್ತಿರ್ತಾರೆ. ಬೈ ಅಂದ್ರೆ BUY ಬೈ, ಎಲ್ಲರೂ ಖರೀದಿ ಮಾಡ್ಬಿಡ್ತಾರೆ. ಬೈ ದ ಪೀಪಲ್, ಫಾರ್ ದ ಪೀಪಲ್ FOR ಅಂದ್ರೆ FAR, ಆರ್ಸಿ ಬಂದ್ಮೇಲೆ FAR. ಇನ್ನ OF ಅಂದ್ರೆ OFF, ಎಲ್ಲರೂ ಮುಗಿಸೇ ಬಿಡ್ತಾರೆ ನೋಡಿ. ಈ ವ್ಯವಸ್ಥೆ ಡೆಮೋಕ್ರಸಿ. ಈ ಜನ ಆರ್ಸಿ ಬಂದವರೆಲ್ಲ ವಿಚಿತ್ರ. ಇಲ್ಲಿ ಕೆಲವರು ಎತ್ತರಕ್ಕೆ ಬಂದವರೆಲ್ಲ ಏನಾಗ್ತಾರೆ ಅಂದ್ರೆ, ಕವಿ ಬಹಳ ಚಂದ ಹೇಳ್ತಾರೆ, ಇದು ನಾವು ನೆನ್ಪಿಡ್ಬೇಕು. ಬಹಳ ಜನ ಬಂದು ಸೇರಿದಾಗ ಒಬ್ಬನ ಯಾವನೋ ಒಂದು ಆರ್ಸಿ ಬಂದ ದೊಡ್ಡ ವ್ಯಕ್ತಿ ಆದ ಅಂದ್ರೆ ಕೆಲವು ಜನ ಮೇಲೆ ಎತ್ತಿಬಿಡ್ತಾರ, ಎತ್ಕೊಂಡ್ಬಿಡ್ತಾರಲ್ಲ. ಎಟ್ಟ ಅನ್ನೋದ್ರೊಳಗೆ ಒಂದು 8 ಜನ ಮುಂದೆ ಮ್ಯಾಲೆ ಎತ್ತಿರ್ತಾರೆ. ಹಿಂದೆಲ್ಲ ಬಹಳ ಜನ ನಿಂತಿರ್ತಾರೆ. ಮ್ಯಾಲೆ ಎತ್ತೋದು ಹಿಂದೆ ಬಹಳ ಜನ ಇರೋದು ಯಾವಾಗ ಹೇಳಿ? ಅದು ಹಾಗೆ ಬಹಳ ನಗರ ಮೇಲೆ ಗೊತ್ತಾಗ್ತದೆ. ಮ್ಯಾಲೆ ಎತ್ತೋದು ಜನ ಬಹಳ ಇರೋದು ಅಂದ್ರೆ ಒಂದೇ ಸಂದರ್ಭ ಅಲ್ಲ. ಇದು ಬದುಕಿದ್ದಾಗ ಆಗಿರುತ್ತೆ ಒಂದು ಹಣೆ ಬಾರ. ಮತ್ತೆ ಅದ್ರ ಲಕ್ಷಣ ಏನು ಅಂದ್ರೆ, ಕಿವಿ ಕೇಳಿಸೋದಿಲ್ಲ, ಕಣ್ ಕಾಣಿಸೋದಿಲ್ಲ, ಯಾವ್ದು ಬಿದ್ದಿರ್ತದ ಅದು. ಮತ್ತೆ ಇವನ ಹಣೆ ಬರೋನು ಅಷ್ಟೇ. ನೀವು ಆರಿಸ್ಕೊಂಡು ಹೋಗಿ ನಮ್ಮ ಓಣಿ ಯಾವುದು, ಯಾರು ನೀವು ಅಂತ ಕೇಳ್ತಾರೆ, ಮತ್ತೆ ಊಟ ಹಚ್ಕೊಂಡಿರ್ತಾನೆ. ಜನ ಕಾಯ್ಲಿಕ್ಕೆ ಹೋದಾಗ ಜನರನ್ನೇ ಮರೆಯುವಂತೆ ನಾನು ಹಿಂಗಾಗಿದ್ದೇನೇನೋ ಅಮ್ಮ ಅಂತ ಸುಮ್ಮನೆ ತಮಾಷೆಗಟ್ಟೆ ದನ ಕಾಯ್ತಿದ್ದೆ, ನಿನ್ ಜೊತೆಗೆ ಇದ್ನಮ್ಮ, ತಪ್ಪು ತಿಳ್ಕೊಬೇಡ, ಜನ ಕಾಯ್ಲಿಕ್ಕೆ ಶುರು ಮಾಡಿದ್ವಿ, ಜನಾರ್ದನ. ಸರಿ, ಮುಂದೇನು ಮದುವೆ ಅಂತ ಕೇಳಿಪ್ಪ. ತಾಯಿಯಾಗಿ ಕೇಳಬೇಕಾದ ಮಕ್ಕಳಿಗೆ ಮದುವೆ ಆಗುವ ಆ ಸಮಾರಂಭವನ್ನ ತಾಯಿ ಅಪೇಕ್ಷೆ ಮಾಡ್ತಾಳೆ. 9 ತಿಂಗಳ ಹೊತ್ತು ಹೆತ್ತು ಸಾಕಿ ಸಲಹಿ ದೊಡ್ಡವನನ್ನು ಮಾಡಿದ ತಾಯಿಗೆ ಅಪೇಕ್ಷೆ ಹಸಿವೆ ಏನು ಅಂದ್ರೆ, ಆ ಕಣ್ಣಿನಿಂದ ಮಗನ ಮದುವೆ ನೋಡ್ಬೇಕು, ಬೀಗರು ಕೊಟ್ಟು ಸೀರೆ ಉಟ್ಕೋಬೇಕು, ಬೀಗಿತಿ ಅನಿಸ್ಕೋಬೇಕು, ಆರತಿ ಮಾಡಬೇಕು, ಜನ ಹೊಗಳಬೇಕು, ವರನ್ ತಾಯಿ ಎಲ್ಲಿ ಅಂತ ಕೇಳಬೇಕು. ಹೊಟ್ಟೆ ತಣ್ಣಗಿರ್ತದೆ ನೋಡ್ರಿ. ಅದಕ್ಕೆ ತಾಯಿ ಹೊಟ್ಟೆ ತಣ್ಣಗೆ ಸೀರೆ ಕೊಡ್ತಾರೆ. ಅದು ಸ್ವಲ್ಪ ಕಡಿಮೆ ರೇಟಿಗೆ ಕೊಟ್ಟರು ಹುಡ್ಕೋದೇ ಇರ್ತದೆ, ಹೊಟ್ಟೆ ತಣ್ಣಗಾಗೋದೇ ಇಲ್ಲ. ಈ ತಾಯಿಂದ ಬಹಳ ಕಷ್ಟ ಪಾಪ. ಯಶೋದಾನು ಈ ಭಾಗ್ಯ ನೋಡ್ಬೇಕು ಬಹಳ ಆಸೆ ಪಟ್ಟಿದ್ದಾರೆ. ಮದುವೆಯ ಮಂಟಪದಲ್ಲಿ ಮಗನನ್ನು ನೋಡಬೇಕು ಅಂತ ಗಂಡಿನ ಹಸಿ ಇತ್ತಲ್ಲ, ಅದನ್ನು ಕೇಳ್ತಾ ಇದ್ದಾರೆ. ಮನಸ್ಸೀದತಿ ಮೇ ಕೃಷ್ಣ ತವ ಕಲ್ಯಾಣ ವೀಕ್ಷಣೆ, ನಿನ್ನ ಕಲ್ಯಾಣವನ್ನು ವೀಕ್ಷಣೆ ಮಾಡಬೇಕು ಅಂತ ಮನಸ್ಸೀದತಿ. ಅವಾಗ ಮದುವೆ ಆಗಿದೆ ಅಂತ ಕೇಳ್ತಾರೆ. ಕೃಷ್ಣ ಹೇಳಿದ, ಆಗಿದೆ ಅಲ್ಲ ಆಗಿವೆ ಅಲ್ಲ. ಬಹುವಚನ ಪ್ರಯೋಗ, ಏಕವಚನ ಇಲ್ಲ. ಇಷ್ಟು ಮಂದಿನ ಯಾಕೆ ಮಾಡ್ಕೊಂಡಿಲ್ಲ, ಇಷ್ಟು ಜನರನ್ನ ನಿನ್ ಮಕ್ಕಳಾಗಿಲ್ಲೇನು ಅಂತ ಕೇಳಿದ್ರು. ಮಕ್ಕಳೆಲ್ಲ ಅವಕ್ಕ ಲೆಕ್ಕನೇ ಹಾಕುದಿಲ್ಲ. 16,108 × 11. ನಿನಗೂ ಲೆಕ್ಕ ಕೊಡೋದಿಲ್ಲ, ನನಗೂ ಲೆಕ್ಕ ಕೊಡೋದಿಲ್ಲ, ಸುಮ್ಮನೆ ದುಡ್ಡು. 3.5 ಕೋಟಿ ಮಂದಿ ಮಾಸ್ತರ್ ಟ್ಯೂಷನ್ ಹೇಳಿಟ್ಟಿದ್ದೀನಿ. ಕೃಷ್ಣ ಪ್ರೈಮರಿ ಸ್ಕೂಲ್, ಕೃಷ್ಣ ಹೈಸ್ಕೂಲ್, ಕೃಷ್ಣ ಡಿಗ್ರಿ, ಇದು ಕೃಷ್ಣ ಯೂನಿವರ್ಸಿಟಿ. ಇದೆಲ್ಲ ನಂದೇ ಅಲ್ಲ. ಅಲ್ಲೆಲ್ಲ ಲೆಕ್ಚರರ್ಸ್ ನಮ್ಮ ಡಿಪಾರ್ಟ್ಮೆಂಟ್ ಅವರೇ ನಮ್ಗೆ ಹೇಳಿದವರು, ನನ್ನ ಶಿಷ್ಯರೇ ಇದ್ದಾರೆ. ನನ್ನ ಮಕ್ಕಳಿಗೆ ಪಾಠ ಹೇಳಿ ಅಡ್ಮಿಷನ್ ಬೇರೆಯವ್ರಿಗೆ ಇಲ್ಲೇ ಇಲ್ಲ, ನನ್ನ ಮಕ್ಕಳಿಗೆ ಇಂಥ ವೈಭವ ನಂದೊಂದು. ಆಕೆ ಬಹಳ ನೋವಾಯ್ತು ಪಾಪ. ಯಶೋದಾದೇವಿ ಅಂತ ಆಯ್ತಾರೆ. ಕೃಷ್ಣ ನನಗೆ ಒಂದು ಮದುವೆ ತೋರಿಸಿದ್ರೆ ನಾನು ಸಂತೋಷ ಪಡ್ತಿದ್ದಪ್ಪ. ಈ ಕಣ್ಣಿಗೆ ಏನ್ ಮಾಡಿ, ಯಾಕೆ ಹಂಗೆ ಮಾಡಿದೆ? ಖರೆ ಹೇಳಿದ ಅಂತ ಸತ್ಯ ಹೇಳ್ತೀನಿ ನೋಡಮ್ಮ, ಯಾವ ಲಗ್ನನೂ ಬರೋಬರಿ ಆಗಿಲ್ಲ ಅಂತ. ಇದು ಪೂರ್ಣ ಸಾರಥ. ನನಗೆ ಅಂತ ಒಂದು ಒಳ್ಳೆ ಮದುವೆ ಮಾಡ್ಕೊಳ್ಬೇಕು ಅಂತ ಅಪೇಕ್ಷೆ ಆಗಿದೆ ಅಂದ್ರೆ ಕೃಷ್ಣ ಯಾವ ಮತ್ತೊಂದು ಮಾಡ್ಕೋತೀಯ ಅಂತ. ಹೌದು, ನಿನಗೋಸ್ಕರವಾಗಿ ಮಾಡ್ಕೋತೀವಿ. ಶ್ರೀನಿವಾಸ ಕಲ್ಯಾಣ ಹೇಳ್ತಾ ಇದ್ದಾನೆ. ಆದ್ದರಿಂದ ನಮಗೆ ನಿಮಗೆ ಎಲ್ಲರಿಗೂ ಒಂದು ಸಂಶಯ, ಯಾಕೆ ತೋರಿಸ್ಲಿ? ಅದಕ್ಕೆ ಉತ್ತರ ಪುರಂದರದಾಸರು ಕೊಡ್ತಾರೆ. ಪುರಂದರದಾಸರು ನಮ್ಮ ಈ ಬೆಂಗಳೂರಿನ ಸಮೀಪದಲ್ಲಿರುವ ಅಪ್ರಮೇಯನ ದೇವಸ್ಥಾನಕ್ಕೆ ಹೋದಾಗ ಆ ನೀಲ ವಿಗ್ರಹನಾದ ಸುಂದರನಾದ ಶ್ಯಾಮ ಸುಂದರನಾದ ಕೃಷ್ಣನ ಬಾಲ ವಿಗ್ರಹವನ್ನು ನೋಡಿ ಆಡಿಸಿದಳೆ ಶೋದೆ ಜಗದೋ ಧಾರಣ. ನಿಮ್ಮಲ್ಲಿ ಬಹಳ ಪ್ರಸಿದ್ಧ, ಅದು ಕರ್ನಾಟಕದೊಳಗೆ ಹಾಡಬೇಕು.
ಅಗಣಿತ ಮಹಿಮ ಹಿಂಗ ಆಡ್ಬೇಕು. ಕೆಲವರಿಗೆ ಅಲ್ಲಿ ಬರೋದಿಲ್ಲ, ಪಂಡಿತರಿಗೆ ಬೈದಿನ ಯಾರು ತಿಳ್ಕೊಬೇಡ್ರಿ. ಆನಿಸಿದರೆ ಶೋಧ ಜಗದೋದ್ಧಾರ, ಜಗದೋದ್ಧಾರನ ಮಗನೆಂದು ಕೇಳಿ ಹೆಂಗೆ ಹೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ. ಹಾಡೇ ಕಲಿಸ್ಬೇಕಲ್ಲ, ಅಲ್ಲ ನನ್ಗೆ ಬರ್ತದ ಹಾಡ್ತಾನೆ, ಎಲ್ಲರೂ ಹಾಡೋದಕ್ಕೆ ಅರ್ಥ ಮಾಡ್ತಾರೆ. ಜಗದೋದ್ಧಾರ ಮಗನೆಂದು ತಿಳಿಯುತ್ತ ಗಣಿತ, ಗಣಿತ ಅಲ್ಲ ಅಗಣಿತ ಮಹಿಮ. ಜಗತ್ತಿನೊಳಗೆ ಗಣಿತ ನಾವು, ಪರಮಾತ್ಮನೇ ಅಗಣಿತ. ಏನ್ ಗಣಿತ ಅಂದ್ರೆ ಯಾರೋ ಸಂಗೀತಗಾರಿದ್ರು, ಅವ್ರು ಕೆಲವರು ಬರಲೇ ಇಲ್ಲ. 5-6 ಸಲ ನಮ್ಮ ಅನ್ನದ ಕಾರಣಕ್ಕಾಗಲು ಬರಲಿಲ್ಲ. ಯಾಕೆ ಅವ್ರು ಹೀಗೆ ಬರೋದಿಲ್ಲ? ಇಲ್ಲ, ಅವ್ರದ್ದು ಡಿಮ್ಯಾಂಡ್ ಬೇರೆ. ನೀವು ಅಷ್ಟು ಕೊಟ್ಟರೆ ಬರ್ತಾರ. ಯಾರೋ ಎಷ್ಟು ಇಲ್ಲ, ಇಂತಿಷ್ಟು ಅಂದ್ರೆ ಏನ ಅದಕ್ಕಿಂತ ಹೆಚ್ಚು ಕೊಡ್ತೀವಿ, ಕರ್ಕೊಂಡು ಬರ್ರಿ. ಇದು ಗಣಿತ. ಹಿಡ್ಕೊಂಬರ್ರಿ ಅಂದ್ರೆ ಆಮೇಲೆ ಕರ್ಕೊಂಬರ್ರಿ ಇಲ್ಲ. ಈ ಆಟೋದವ್ರು ಇರ್ತಾರಲ್ಲ, ಅವ್ರು 100 ರೂಪಾಯಿ ಕೇಳ್ತಾನ್ರಿ ಅಂತ ಮನೆಯಲ್ಲಿ ಬಂದು ಹೇಳಿ, 100 ರೂಪಾಯಿನೋ ಅವಸರ ಇದೆ, ಬಸ್ ಹೋಗ್ತದೆ, 150 ರೂಪಾಯಿ ಕೊಡ್ತೀನಿ, ಕರ್ಕೊಂಡ್ ಬಾ, ಹಿಡ್ಕೊಂಡ್ ಬಾ ಅಂತಾರ ನೋಡಿ. ಹಂಗೆ ಈ ಆಚಾರ ಪಂಡಿತರು ಹಿಡ್ಕೊಂಡ್ ಬರ್ಬೇಕಾಗ್ತದೆ. ಎಲ್ಲಿ ತನಕ ಗಣಿತಕ್ಕೆ ಸಿಗಿಬಿಡ್ತೀವಿ ಅಲ್ಲಿ ತನಕ ನಮ್ಮನ್ನು ಆಟೋದವ್ರು ಹಿಡ್ಕೊಂಡ್ ಬಂದು ಹಿಡ್ಕೊಂಬರ್ರಿ ಅಂತ. ಈ ಗಣಿತಕ್ಕೆ ಸಿಗ್ಲಾರ ಒಬ್ಬನೇ, ನೀವು ಎಷ್ಟು ದುಡ್ಡು ಕೊಟ್ಟರು ಸಿಗುವುದು ಪರಮಾತ್ಮ. ಅದಕ್ಕೆ ಅಗಣಿತ ಮಹಿಮ. ವೇದಗಳಿಗೆ ಸಿಕ್ಕಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಬ್ರಹ್ಮಾದಿ ದೇವತೆಗಳಿಗೆ ನಿಲುಕದ, ನಿಗಮಗಳಿಗೆ ನಿಲುಕದ ಈ ಭಗವಂತನನ್ನ ಯಶೋಧ ಹೇಳಿದ್ದೇನು? ಮಗನೆಂದು ತಿಳಿದಿದೆ. ಪುರಂದರದಾಸರು ಒಂದು ಕೆಂಪು ಗೆರೆ ಹೇಳ್ಬಿಟ್ಟಿದ್ದಾರೆ. ಆ ಪದ್ಯ ಅಷ್ಟು ಅದ್ಭುತವಾದ ಪದ್ಯ. ಪಾರ್ವಸ್ವಾಮಿಯನ್ನು ಅನುಮೋದನೆ ಮಾಡ್ತಾರೆ. ಅಖಂಡ ಯತ್ಪುತ್ರ ಮತಿಂ ಜನನ್ಯಾಹ. ಆ ಜನನಿಯ ಪುತ್ರ ಮತಿ, ನನ್ನ ಮಗನೆಂಬ ಮತಿಯನ್ನು ಅಖಂಡ ಇದೆ. ಪಾರ್ವಸ್ವಾಮಿ ಅದನ್ನು ಸರಿಯಾಗಿ ಮಧ್ವಾಚಾರ್ಯರು ಕೂಡ ತಾತ್ಪರ್ಯದಲ್ಲಿ ಬರೀತಾರೆ. ಆದ್ದರಿಂದ ದೇವರಿಗೆ ಜನ್ಮ ಇಲ್ಲ, ಜನ್ಮ ಇಲ್ಲದ ಮಗನನ್ನ ಜನ್ಮ ಇದೆ ಅಂತ ತಿಳ್ಕೊಂಡ್ರಲ್ಲ, ಅದಕ್ಕೆ ಮದುವೆ ತೋರಿಸಲಿಲ್ಲ. ಇದನ್ನ ಶ್ರೀನಿವಾಸ ಕಲ್ಯಾಣದಲ್ಲಿ ಒಂದು ಸಣ್ಣ ಪ್ರಸಂಗ. ಅಲ್ಲಿ ನಮ್ಮ ಬಕಲಾದೇವಿಯನ್ನ ಯಾರೋ ಕೇಳಿದ್ರು, ಮದುವೆ ಎಲ್ಲ ಜನ ಬರ್ತಾ ಇದ್ದ. ನಿಮ್ಮ ಮದುವೆಗಳು ಬಿಡ್ರಿ, ಬರೋರೇ ಬರೋದಿಲ್ಲ. ಆಮಂತ್ರಣ ಕೊಟ್ಟಿರ್ತೀವಿ, ಹ್ಞೂ ಅಂದಿರ್ತಾರ, ಇಲ್ರಿ ಅನಾನುಕೂಲ ಆಯ್ತು ಅಂತ ಹೇಳ್ತಾರ. ನಾವೇನು ಅಷ್ಟು ದೊಡ್ಡವರ, ಕನ್ಯಾ ಬಂದ್ರೆ ಸಾಕು, ಅದೇ ಪುಣ್ಯ ಇರ್ತದೆ. ಅದ ಇಲ್ರಿ ಅನ್ನೋ ಪರಿಸ್ಥಿತಿ ಇರ್ತದೆ. ಇಲ್ರಿ ಕನ್ಯಾ ಇಲ್ಲ ಅಂತ್ರಿ, ಲಗ್ನ ಪತ್ರ ಪ್ರಿಂಟ್ ಮಾಡಿ, ಕಲ್ಯಾಣ ಮಂಟಪ ಬುಕ್ ಮಾಡಿ, ಎಲ್ಲ ಮಾಡಿ, ಕನ್ಯಾ ಹೊಂದಿಲ್ಲ. ಇದು ನಮ್ಮ ಕಥೆಗಳು ಹಿಂಗಿದ್ದಾರೆ. ಭಗವಂತನ ಆ ಅದ್ಭುತವಾಗಿರತಕ್ಕಂತಹ ಮಹಿಮೆಯಲ್ಲಿ ಶ್ರೀನಿವಾಸನ ಆ ವೈಭವದಲ್ಲಿ ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರೆ, ಬೀಗರೆಲ್ಲ ಬಂದಿದ್ದಾರೆ. ಕುಲಾದೇವಿಯನ್ನು ನೋಡಿ ಯಾರೋ ಒಬ್ಬರು ಮಾತಾಡಿಸಿದ್ರು. ಈ ಮದುವೆಗಳಲ್ಲಿ ಕಾರಣ ಬಹಳ ಇರ್ತಾನೆ. ನೀ ಯಾರು, ನೀವ್ ಯಾರು, ನೀವ್ ಯಾರು ಕೇಳಿದ್ರ ಕುಲಾದೇವಿ, ನೀ ಯಾರು, ಈ ವರನಿಗೆ ಏನಾಗಬೇಕು ಅಂತ. ಸಾಮಾನ್ಯವಾಗಿ ವರನ ತಾಯಿ ಅಂತ ಹೇಳಬೇಕಾಗಿತ್ತು, ಹೇಳಿ. ಯಾಕಂದ್ರೆ ಬಕುಲ ಶಬ್ದಕ್ಕೆ ಅದೇ ಅರ್ಥ. ಬ ಅಂದ್ರೆ ಅಮೃತ, ಕು ಅಂದ್ರೆ ಸ್ಥಾನ, ಅಮೃತಕ್ಕೆ ಸ್ಥಾನ ಪರಮಾತ್ಮ. ಪರಮಾತ್ಮನನ್ನು ಬಕು ಅಂತ ಹೇಳಿ ಅವನನ್ನು ಲಾಲಿಸಿದವಳು ಬಕುಲ. ಯಶೋಧ ಇದ್ದಾಳೆ, ಕೃಷ್ಣನನ್ನು ಲಾಲಿಸಿದವಳು ಅವಳೇ. ಈಗ ಬಕುಲಾದೇವಿ ಇದ್ದಾರೆ. ಹೇಳ್ಬೋದಾಗಿದ್ದರೆ ನಾನು ತಾಯಿ ಹೇಳಿಲ್ಲ, ನಾನು ಶ್ರೀನಿವಾಸನ ದಾಸಿ. ಇದು ಬಹಳ ನೋಡ್ಬೇಕು. ಶ್ರೀನಿವಾಸನ ಪೂರ ತೆಗೆದು ನೋಡಿ, ಅದರಲ್ಲಿ ಶ್ರೀನಿವಾಸನ ದಾಸಿ ಅಂತ ಹೊತ್ತು ತಾಯಿ ಅನ್ನೋದಿಲ್ಲ. ಯಾಕೆ ಕೇಳಿದ್ರು? ನೀನು ವರನ ತಾಯಿ ಅಂತ ನಾವು ಕೇಳಿದ್ವಿ, ನೀ ದಾಸಿ ಅಂತ ಹೇಳಿದೆಯಲ್ಲ, ಹಿಂಗೆ ಕೇಳಿದೆ ಅಂತ ಕೇಳಿದ್ವಿ. ಅವಾಗ ಹೇಳಿದ್ರು, ಹಂಗೆ ಹೇಳಿದ್ದಕ್ಕೆ ಲಗ್ನ ಪುಷ್ಕೊಂಡಾಗ್ಯದ. ಈಗ ಹೇಳಿದ ಮತ್ತೆ ಮುಂದೆ ಲಗ್ನಕ್ಕೆ ನೋಡೋದೇ ಇಲ್ಲ ಜನ್ಮದಾಗ. ಕೃಷ್ಣಂ ಮುಕುಂದಂ ತನಯ ಮಗ ಇತಿ ಮತ್ವ ವೃಥಾ ಶರೀರಂ ಪುನರಾಗತಂ ಮಮ. ಮತ್ತೊಮ್ಮೆ ಶರೀರ ತಗೊಂಡು ಬರಬೇಕಾಯ್ತು, ವ್ಯರ್ಥ ಆಯ್ತು. ನನ್ನ ಒಂದು ಜನ್ಮ, ಯಶೋಧ ಜನ್ಮವೇ ವ್ಯರ್ಥ ಆಯ್ತು. ಎಲ್ಲ ನೋಡಿದೆ, ಅದನ್ನು ನೋಡ್ಲಿಲ್ಲ. ಕೃಷ್ಣನ ಮದುವೆ ನೋಡೋ ಭಾಗ್ಯ ಬರಲಿಲ್ಲ. ಅದಕ್ಕೆ ಯಾರೋ ಅನ್ಬೇಡ್ರಿ, ನಾ ತಾಯಿ ಅಂತ ಅನ್ಬೇಡ್ರಿ, ನಾನು ದಾಸಿನಿ ಅಂತ. ಇದು ನಿಜವಾದಂತ. ಅದಕ್ಕೆ ತತ್ವ ಸರಿಯಾಗಿ ತತ್ವ ತಿಳಿದುಕೊಂಡವರಿಗೆ ಭಗವಂತನ ವೈಭವ ನೋಡಲಿಕ್ಕೆ ಸಿಗ್ತದೆ. ಅಂತಹ ಶ್ರೀನಿವಾಸ ಕಲ್ಯಾಣವನ್ನು ಕೂಡ ಪರಮಾತ್ಮ ಮಾಡಿ ತೋರಿಸಿದ ಅಂತನ್ನುವ ಅಭಿಪ್ರಾಯವನ್ನ ಯಶೋಧೆಗೂ ಕೂಡ ಆನಂದವನ್ನು ಕೊಟ್ಟಿದ್ದಾನೆ. ಅಂದ್ರೆ ದೇವಕಿ ದೇವಿಗೆ ಆನಂದ ಪಟ್ಟದ್ದಷ್ಟೇ ಅಲ್ಲ, ಯಶೋಧೆಗೂ ಕೂಡ ಆನಂದ ಕೊಡುವುದಕ್ಕಾಗಿ
ತಾಯಿಗೋಸ್ಕರವಾಗಿ ಮತ್ತೊಂದು ಅವತಾರವನ್ನೇ ಎತ್ತಿದ ನಮ್ಮ ಭಗವಂತ ಎಷ್ಟು ಕಾರುಣ್ಯ, ಆ ಕರುಣಾ ಸಾಗರ ಅಂತ ಈ ಅರ್ಥವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಅನಂತವಾದ ತನ್ನ ವಿವಾಹದ ನಂತರ ಆ ಸಂಸಾರವನ್ನ ಮಾಡಿಕೊಂಡಿದೆ. ಅಂದ್ರೆ ಪರಮಾತ್ಮನ ಸಂಸಾರವನ್ನು ನೆನೆಸ್ಬೇಕಂತೆ ನಮ್ಮ ಸಂಸಾರ ಆರಾಮಾಗಿರ್ತದೆ. ಆ ಕಂಸಾರಿಯಾದ ಕೃಷ್ಣನ ಸಂಸಾರದ ಕಥೆ ಉತ್ತರಾರ್ಧದಲ್ಲಿ ಬರುತ್ತದೆ. ಅಂತೂ ಎಲ್ಲರೊಟ್ಟಿಗಿದ್ದಾಗ ನಾರದರು ಬಂದ್ರು. ಏನಪ್ಪಾ ಎಲ್ಲರ ಮನೆಯಲ್ಲಿ ಇದ್ದೇ ಇಲ್ಲ ಅಂತ ನೋಡ್ಲಿಕ್ಕೆ ಹೋದಂತೆ ಎಲ್ಲರ ಮನೆಯಲ್ಲೂ ಕೃಷ್ಣ ಇದ್ದ ಅಂತ ಒಂದು ಹೇಳ್ತಾರೆ. ಅದಾದ್ಮೇಲೆ ಒಮ್ಮೆ ಸುಧಾಮ ಬರ್ತಾನೆ. ಸುಧಾಮ ಬಂದಾಗ ಸುಧಾಮನ ಕಥೆ ತಮಗೆಲ್ಲ ಗೊತ್ತು. ಸುಧಾಮ ಅಂದ್ರೆ ಬಡತನ. ಯಾಕೆ ಬಡತನ ಬಂತು ಅಂದ್ರೆ ಇವತ್ತು ಯಾರಾದ್ರೂ ಬಡವರಿದ್ರು ಸುಧಾಮ ಅಂತ ಹೇಳುವಷ್ಟು ಬಡತನದ ಚಿತ್ರಣ ಅನ್ನೋದು. ಅವನ ಬಡತನಕ್ಕೆ ಮುಖ್ಯ ಕಾರಣ ಅಂದ್ರೆ ಒಂದು ಕಾರಣವನ್ನು ನಾವು ಗಮನಿಸಬೇಕು. ಹಿಂದಕ್ಕೆ ಶ್ರಾದ್ದ ಮಾಡುವ ಸಂದರ್ಭದಲ್ಲಿ ಅವನಿಗೆ ಏನೋ ಸಿಗದೇ ಇದ್ದಾಗ ಮನೆಯಲ್ಲಿ ಹೆಂಡತಿ ಹೇಳಿದಂತ ಸಿದ್ಧ ಮಾಡೋಣ, ನಾನು ಹೋಗಿ ಸ್ನಾನ ಮಾಡಿ ಬರ್ತೇನೆ ಅಂತ ಬರೋದಿಲ್ಲ. ಏನೂ ಇರಲಿಲ್ಲ ಪಾಪ ಮನೆಯಲ್ಲಿ. ಸಾಸಿವೆಯ ಮುದ್ದೆಯನ್ನು ಮಾಡಿ ಇಟ್ಟಿದ್ದಾರೆ. ಅದರಿಂದಲೇ ಪಿಂಡ ಪ್ರದಾನವನ್ನು ಮಾಡಿ ಅದನ್ನೇ ಆ ಪಿತೃದೇವತೆಗಳಿಗೆ ಅರ್ಪಿಸಿ ಊಟಕ್ಕೆ ಕೂತ ಬ್ರಾಹ್ಮಣರಿಗೆ ಆ ಸಾಸಿವೆಯ ಮುದ್ದೆಯನ್ನೇ ಹಾಕಿದ್ರು. ಅದನ್ನು ತಿಂದಂತಹ ಋಷಿಗಳು, ಮುನಿಗಳು, ಜ್ಞಾನಿಗಳು ಯದ್ ರೋಚತೆ ತದ್ ಗ್ರಾಹ್ಯಂ, ಎನ್ನ ರೋಚತೆ ತದ್ ಅಗ್ರಾಹ್ಯಂ ಅನ್ನುವಾಗ ಎನ್ನ ರೋಚತೆ ಅನ್ನೋದು ಇಲ್ಲೇ ಇಲ್ಲ. ಶ್ರಾದ್ದ ಕರ್ಮ ವಿಧಿ ಸರಿಯಾಗಿ ನಡೆದರೆ ಎಲ್ಲವೂ ಸರ್ವಂ ರೋಚತೆ. ಅದನ್ನು ತಗೊಂಡ್ಬಿಟ್ರು. ಅನುಗ್ರಹ ಆಶೀರ್ವಾದ ಮಾಡಿದ ತಕ್ಷಣ ಮುಂದೆ ಸಂಪತ್ತು ಬಂದ್ಬಿಡ್ತು. ಮುಂದಿನ ಕೆಲವು ದಿವಸಗಳಲ್ಲಿ ಬಹಳ ಶ್ರೀಮಂತರಾದರು. ಆಮೇಲೆ ಮತ್ತೆ ಯಥಾ ಪ್ರಕಾರ ವೇದಿಕೆ ಬಂದಾಗ ಹೆಂಡತಿ ಹೇಳಿದಂತೆ ಸ್ವಲ್ಪ ಸಾಸಿವೆ ಮುದ್ದೆ ಹಾಕಿದ್ರೇನೆ ಇಷ್ಟು ಸಂಪತ್ತು ಬಂತು. ಈ ಸಲ ಆಚಾರ್ಯರಿಗೆ ಎಲ್ಲರೂ ಇಂಗ್ಲಿಷ್ ದೊಡ್ಡ ದೊಡ್ಡ ಸಾಸಿವೆ ಹಾಕೋಣ ಅಂತ ಅವ್ರಿಗೆ ಹಾಕಿರೋದು ಘಾಟ್ ಆಗಿ ಅದು ಒಂದೇ ಸಾಸಿವೆ ಘಾಟ್ ಗೊತ್ತಲ್ಲ ನಿಮಗೆ. ಆ ಸಾಸಿವೆ ಘಾಟ್ ಭಾರಿ ಇರ್ತದೆ. ಅದು ಸಾಸಿವೆ ಘಾಟ್ ನೀವು ತಿಳಿಬೇಕಂದ್ರೆ ಅದು ಘಾಟು ವಾಸನೆ ತಿಳಿಬೇಕಂದ್ರೆ ನೀವು ಆಂಧ್ರಕ್ಕೆ ಹೋಗು. ಅಲ್ಲಿ ಉಪ್ಪಿನಕಾಯಿ ಮಾಡಿರ್ತಾರೆ, ಅಲ್ಲಿ ಸಾಸಿವೆ ಘಾಟ್ ಹಾಕಿರ್ತಾರೆ. ಆ ಸಾಸಿವೆ ಹಾಕಿದ ಉಪ್ಪಿನಕಾಯಿ ಕಲಿಸ್ಕೊಂಡು ತಿಂತಾರ್ರಿ. ಎದುರಿಗಿದ್ದವ್ರು ವಾದರಾತ್ರಿ ಭೂತ ಬಲಿ ಕಲಿಸಂಗಿರ್ತರು. ವಾದರಾತ್ರಿ ಹಾಕಿರ್ತಾರೆ, ಭೂತ ಬಲಿ ಹಾಕಿದಂಗೆ ಹಾಕಿರ್ತಾರೆ. ಕೆಂಪು ಕಲಿ ನಮ್ಮ ಧಾರವಾಡದವರು ಬಂದಿದ್ರು. ಅವ್ರಿಗೆ ಕಣ್ಣಾಗಿರು ಬರಲಿಕ್ಕೆ ನೋಡಿ ಇವ್ರು ನೋಡಿ ಅವ್ರಿಗೆ ಕಣ್ಣಾಗಿರು ಬಂದಿದ್ರು. ನಾವು ಇರ್ತದೆ ಅಂತ ಸಾಸಿವೆ ಘಾಟು ವೈದಿಕ ಬ್ರಾಹ್ಮಣರಿಗೆ ಹಾಕಿದ್ರೆ ಘಾಟ್ ಇದ್ದು ಕೆಮ್ಮಾಗಿ ಅವರಂದ್ರು ಅದು ಶ್ರಾದ್ದ ಘಾಟ್ ಆಗಿಬಿಟ್ಟಿದ್ರು. ಬಹಳ ಬೈಬಿಟ್ಟಿದ್ದಾರೆ. ಅದರಿಂದ ಆಗಿರ್ತಕ್ಕಂಥ ಬಡತನ ಸುಧಾಮನಿಗೆ ನಿರಂತರವಾದ ಬಡತನದ. ಅದಕ್ಕೆ ಶ್ರಾದ್ದ ಕ್ರಮವನ್ನ ಬಹಳ ವಿಶೇಷವಾಗಿ ಮಾಡಬೇಕು. ಯಾಕಂದ್ರೆ ಅದರಲ್ಲಿ ಎರಡು ಸಂತಾನ ಸಮೃದ್ಧಿ ಬರ್ತಕ್ಕಂಥದ್ದು. ಅದಕ್ಕೋಸ್ಕರ ಪಿತೃದೇವರು ಅದಕ್ಕೆ ಶ್ರಾದ್ದ ಅಂತ ಹೆಸರು. ಶ್ರದ್ಧೆಯಿಂದ ಮಾಡಬೇಕಾದದ್ದು ಶ್ರಾದ್ದ. ನಮ್ಮಲ್ಲಿ ಬಹಳ ವಿಚಿತ್ರವಾದ ಘಟನೆಗಳಿರುತ್ತದೆ. ಈ ಶ್ರಾದ್ದ ಕರ್ಮದಲ್ಲಿ ಶ್ರದ್ಧೆಯೇ ಇರೋದಿಲ್ಲ ಎಷ್ಟೋ ಜನರಿಗೆ. ಏನೋ ಮಾಡಿಬಿಡ್ತೇವೆ ನಾವು. ಆ ಪಿತೃಗಳು ಅಲ್ಲಿ ಇದ್ದಾಗ ಅಂದ್ರೆ ಉಳಿದ ದೇವತೆಗಳ ಉಪಾಸನೆಗಿಂತ ಪಿತೃಗಳ ಉಪಾಸನೆ ಪ್ರತ್ಯಕ್ಷ. ನಮಗೆ ದೇಹ ಕೊಟ್ಟವರು, ನಮಗೆ ಜನ್ಮ ಕೊಟ್ಟವರು, ನಮಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟವರನ್ನ ನಾವು ಮರೆತು ಬಿಟ್ರೆ ಬಹಳ ಕಷ್ಟ. ಅಂತಹದನ್ನು ಮಾಡದೇ ಇರುವ ಸುಧಾಮನಿಗೆ ಬಡತನ ಬಂದಿದೆ. ಕೃಷ್ಣನ ಜೊತೆಗೆ ಆ ಸುಧಾಮ ಇದ್ದ. ಮುಂದೆ ಏನಾಯ್ತು ಅಂದ್ರೆ ಬಡತನದಿಂದ ನೊಂದಾಗ ಅವನ ಹೆಂಡತಿ ಹೇಳ್ತಾ ಇದ್ದ, ಇರ್ರಿ ನೀವು ಕೃಷ್ಣನ ಮಿತ್ರರಂತ ಕೇಳಿದ್ದೇನೆ, ಹೋಗಿ ಕೃಷ್ಣನ ಕಡೆ ಹೋಗಿ. ಏನಂತ ಹೋಗಿ ವೈದಿಕ ಬ್ರಾಹ್ಮಣ. ಈ ವೈದಿಕ ಬ್ರಾಹ್ಮಣಿಗೆ ಬಹಳ ತ್ರಾಸಿದೆ. ವಿದ್ಯಾ ಒಂದಿರ್ತದೆ ನೋಡ್ರಿ. ವೈದಿಕ ಅಂದ್ರೆ ವೇದ ವಿದ್ಯೆಯನ್ನು ಅಧ್ಯಯನ ಮಾಡಿ ತಿಳಿದುಕೊಂಡ ಬ್ರಾಹ್ಮಣ, ಅದು ವೈದಿಕ. ವೈದಿಕ ವೇದಗಳನ್ನು ಪಾರಾಯಣ ಮಾಡೋರು ಒಂದು ವರ್ಗ, ವೇದಾರ್ಥವನ್ನು ತಿಳಿದಂತಹ ಬ್ರಾಹ್ಮಣರು ಒಂದು ವರ್ಗ. ಏನೇ ಇರಲಿ ವೈದಿಕ ಬ್ರಾಹ್ಮಣ ಅಂದ್ರೆ ವೇದವನ್ನು ಅರಿತುಕೊಂಡವನು. ನಮ್ಮಲ್ಲಿ ಗಾಡಿ ಮಾಡಿದ್ದಾರೆ ನಮ್ಮ ಧಾರವಾಡ ಕಡೆ ಎಲ್ಲ. ವೈದಿಕ ಅಂದ್ರೆ ಒಯ್ಯೋದು ಇಕ್ಕೋದು ಅಂತ ಮಂದಿಗೆ ಯಾರು ಕೊಡೋದೇ ಇಲ್ಲ. ವೈದಿಕ ನಂದ ಇಟ್ಟ ಇನ್ನೊಬ್ರಿಗೆ ಇಟ್ಕೊಡೋದೇ ಇಲ್ಲ. ಈ ವೈದಿಕ ಬ್ರಾಹ್ಮಣರಿಗೆ ಈ ಲಕ್ಷಣ ಬರಬಾರದು. ದಾನ ಮಾಡುವುದಿಲ್ಲ. ಅಸತ್ತುಷ್ಟೋ ದಿಯೋ ನಷ್ಟ. ಕೃಷ್ಣ ಪರಮಾತ್ಮ ಹತ್ತಿರ ಸುಧಾಮ ಬರ್ತಾನೆ. ಆ ತಾಯಿ ಹೆಂಡತಿಯ ಮಾತನ್ನು ಕೇಳಿ ಅವಲಕ್ಕಿಯನ್ನು ಆ ಪುಸ್ತಕವನ್ನು ಕಟ್ಟಿಕೊಂಡು ಬರ್ತಾ ಇದ್ದಾನೆ. ಬರುವಾಗ ಒಳಗೆ ಬಿಡಲೇ ಇಲ್ಲ. ಸುಧಾಮ ಒಳಗೆ ಬಿಡಲಿಲ್ಲ. ಯಾರು ನೀನು ಅಂತ ಕೇಳಿದ್ರು. ನಾವು ಕೃಷ್ಣನ ಮಿತ್ರ ಅಂತ ಹೇಳಿದ್ರು. ಪಾಪ ಇದ್ದದ್ದು ಹೇಳಿದ್ರು, ಪ್ರಾಮಾಣಿಕವಾಗಿ ಹೇಳಿದ್ರು, ಯಾರು ಕೇಳಿದ್ರು. ಈಗ ಅದು ಕೇಳಿದ್ರು, ನೀ ಏನ್ ಮಿತ್ರ? ಕೃಷ್ಣ ಎಷ್ಟು ಚಂದ, ಏನು ಅಂದ, ಏನು ಅವನ ರೂಪ, ಅವನ ಆ ಸೊಗಸು ಸೊಬಗು ಸೌಂದರ್ಯ ಕಳೆ ಕಾಂತಿ ನಿನಗೆಲ್ಲಿ, ನೀನಂತ ಮಿತ್ರ ಏನು ಅಂತ ಹಿಂಗಂದ್ರು. ಇಲ್ಲ ನಾವು ಉಪವಾಸ ಮಾಡೋದಿಲ್ಲ ಅಂತ ಹೆಂಗಿದ್ದಾನ. ನಾವು ವಿಷ್ಣು ಪಂಚಕ ಏಕಾದಶಿ ಅವ್ರ ಹೆಸರಿಗೆ ಮಾಡಿ ಸ್ವರಿಗೆ ಕಟ್ಟೆಯಾಗಿ ಹೋಗಿ ನಮ್ದೇನು ಹೇಳ್ತು ಹೋಗೋದು ಅಂದ್ರೆ ಅದಲ್ಲ ಬಿಡ್ರಿ. ಇನ್ನೊಂದು ಹೇಳ್ತೀವಿ. ಮತ್ತೆ ಕೃಷ್ಣಗೂ ನಿಮಗೂ ಪರಿಚಯ ಅದ ಅಂತ ಏನಾದ್ರು ಒಂದ್ ಸ್ವಲ್ಪ ತಿಳಿಸ್ರಿ. ಆಧಾರ್ ಕಾರ್ಡ್ ಏನಾದ್ರು ತಂದಿರಿ ಅಂತ ಹೇಳಿದ್ರು. ಅವರಂದ್ರು ಕೃಷ್ಣನ ನಮ್ಗೆ ಆಧಾರ, ಅವನೊಬ್ಬ ನ್ಯಾಯ ಆಧಾರ ಇಲ್ಲ, ನಮ್ಗೆ ಕಾರ್ಡ್ ಬೇಕಾಗಿಲ್ಲ, ನಮ್ಮ ಜ್ಞಾನವೇ ನಮ್ಗೆ ಆಧಾರ, ಇನ್ನೇನು ಹೇಳಬೇಕಪ್ಪ. ಇಲ್ಲಿ ಒಂದು ಪರಿಚಯ ಹೇಳಿಬಿಟ್ಟು ಕೃಷ್ಣ ಕೊಳಲು ಉತ್ತಿದ್ದ ಅಂತ ಸುಧಾಮ. ಅದು ಎಲ್ಲರಿಗೂ ಗೊತ್ತದ್ರಿ. ನೀವೇನು ಹೇಳ್ಬೇಕು? ಕೊಳಲು ಉದಿಸಿದ್ದು ಹೇಳಿ. ಕೊಳಲು ಉದ್ದಾಗ ಏನಾಯ್ತು ಹೇಳಿ? ಏನಿಲ್ಲ, ಒಣಗಿದ ಮರಗಳು ಚಿಗಿಯುವಂತಹ ಒಂದು ದೃಶ್ಯವನ್ನ ನಾನು ನೋಡಿದೆ. ಕೃಷ್ಣ ಕೊಳಲು ಊದ್ತಾ ಇದ್ದ. ಒಣಗಿದ ಮರಗಳೆಲ್ಲ ಚಿಗಿತು ಬಳ್ಳಿಯಾಗಿ ಹಸರಾಗಿ ವಸಂತ ಋತುವಿನಂತೆ ಆ ಯಮುನಾ ತೀರದಲ್ಲಿ ನಡೆದದ್ದನ್ನು ನೋಡಿ ಆನಂದ ಪಟ್ಟಿದ್ದೇನೆ ಅನ್ನಿಸ್ದ. ಅದರ ಒಬ್ಬ ಬಹಳ ಬುದ್ಧಿವಂತಿದ್ದ.
ಕೃಷ್ಣ ಕೊಳಲೂದುವಾಗ ಎಲ್ಲಾ ಚೀತು ಅಂತ ಹೇಳ್ತಿರಲ್ಲ, ಕೃಷ್ಣನ ಕೈಯಾಗಿ ಕೊಳಲು ಯಾಕೆ ಸಿಗಲಿಲ್ಲ? ಅದು ಒಣಗಿತ್ತಾರೆ, ಅದೇ ಸಿಗಲಿಲ್ಲ. ನೀವು ಇಂಥ ಪ್ರಶ್ನೆ ಕೇಳ್ತಾರ ತಲೆ ಇಲ್ಲ. ಪಾಪ ಓದ್ಕೊಳ್ಳೋಗಿದ್ದ ಖರೆ ಏನ್ ಮಾಡೋದ್ರಿ, ಕೆಲವೊಮ್ಮೆ ಈ ಪ್ರವಚನದಲ್ಲಿ ಬಹಳ ಸರಳ. ಯಾಕಂದ್ರೆ ನಾವು ಹೇಳ್ತಿರ್ತೀವಿ, ಸುಮ್ಮನೆ ಕೂತಿರ್ತೀವಿ, ಮುಗಿದ ಮೇಲೆ ಪ್ರಶ್ನೆ ಕೇಳ್ತಾರಲ್ಲ ಅವಾಗ ಹೇಳ್ಬೇಕಾಗ್ತದೆ. ಅದಿರಲಿ, ಅದು ಮುಂದಿನ ವಿಷಯ. ಅಂತೂ ಆ ಕೊಳಲು ಯಾಕೆ ಸಿಗಲಿಲ್ಲ ಅವನು ಸುಧಾ ಬಹಳ ಬುದ್ಧಿವಂತ. ಒಂದೇ ಮಾತು ಹೇಳೋದು, ಚಿಗಿಯೋದು ಅಂದ್ರೆ ಪುನರ್ಜನ್ಮ. ಕೃಷ್ಣನ ಕೈಯಲ್ಲಿ ಯಾರು ಇರ್ತಾರೋ ಈ ಪುನರ್ಜನ್ಮ ಇಲ್ಲ, ಅದು ಚಿಗಿಲಿಲ್ಲ ಅಂತ ಹೇಳ್ತೀವಿ. ಈ ಉತ್ತರ ಕೇಳಿ ಬಹಳ ಆನಂದ ಆಯ್ತು, ಒಳಗಿಟ್ಟು. ಯಾಕಂದ್ರೆ ಅವರು ಕೃಷ್ಣನ ಭಕ್ತರವರು ಕೂಡ ಮುಂದೆ ಒಳಗೆ ಬರ್ತಾನೆ. ಸುಧಾಮ ಹೊಂದಿದ್ದಾನೆ ಅಂತ ಕೃಷ್ಣ ಓಡಿ ಬಂದು ಆ ಮಿತ್ರರನ್ನು ಅಪ್ಪಿಕೊಂಡು ಅವನಿಗೆ ಸೇವೆಯನ್ನು ಮಾಡ್ತಾ ಎಷ್ಟು ಅದ್ಭುತವಾದ ಪ್ರೀತಿಯನ್ನು ತೋರಿಸ್ತಾನೆ. ಸುಧಾಮ ಅಂದ, ಕೃಷ್ಣ ನನಗೆ ಯಾಕೆ ಇಷ್ಟು ಅಂತಃಕರಣ, ಪ್ರೀತಿ, ವಿಶ್ವಾಸ ತೋರಿಸ್ತಾ ಇದ್ದ? ಕೃಷ್ಣ ಹೇಳಿದ, ಎಲ್ಲಾ ರುಚಿನ ಕಂಡೀನಪ್ಪ, ಆದ್ರೆ ಸಖ, ಆ ಮಿತ್ರತ್ವ ಅನ್ನೋ ಸಖ ಇನ್ನು ಸಿಕ್ಕಿಲ್ಲ ಅಂತ. 16,108 ಪತ್ನಿಯರಿದ್ದಾರೆ, ಮಕ್ಕಳಿದ್ದಾರೆ, ನನಗೆ ತಂದೆ ತಾಯಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಆಗ ನಾನು ಓದುವ ಕಾಲದಲ್ಲಿರುವ ಮಿತ್ರರು ಅಂತ ಯಾರಿದ್ದಾರೆ, ಅವ್ರು ಯಾರು ಬಂದೇ ಇರೋದು ನನ್ನ ಜೊತೆಗೆ. ದನ ಕಾಯೋರು ಅಂತ ಯಾರು ಬಂದಿಲ್ಲ, ಅವರು ಅಲ್ಲೇ ಬಿಟ್ಟು ಬಂದಿದ್ದು. ಇನ್ನೊಬ್ಬ ಉಳಿದವ ಅಂದ್ರೆ ನೀನೊಬ್ಬನೇ. ನಿನ್ನಂತಹ ಮಿತ್ರ ಇವತ್ತು ಬಂದದ್ದು ನನಗೆ ಬಹಳ ಆನಂದ ಆಗಿದೆ. ಯಾಕಂದ್ರೆ ಮಿತ್ರ, ಸಖ ಅನ್ನುವಂಥ ಶಬ್ದ ಏನಲ್ಲ, ಅದು ಬಹಳ ದೊಡ್ಡದು. ಪಂಢರಿ ನಿವಾಸ ಸಖ ಪಾಂಡುರಂಗ. ಮರಾಠವಾಗಿ ಬಿಡ್ಲಿಲ್ರಿ, ಕೃಷ್ಣನ ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ಬಿಟ್ರು. ಪಂಢರಿ ನಿವಾಸ ಸಖ ಪಾಂಡುರಂಗ. ಸಂತು ನಮ್ಮ ಕರ್ನಾಟಕ ದಾಸರಿಗೆ ಕಡಿಮೆ ಇಲ್ಲ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ. ಸಖ ಅಂತ ಹೇಳಿ, ಅಂತಹ ಸಖ, ಆ ಮಿತ್ರತ್ವ ನನಗೆ ಬೇಕಾಗಿತ್ತು ಅಂತ ಕೃಷ್ಣ ಹೇಳ್ತಾ ಮಿತ್ರತ್ವದ ಮಹಿಮೆಯನ್ನು ಜಗತ್ತಿಗೆ ತಿಳಿಸ್ತಾ ಆ ಸುಧಾಮನ ಒಂದು ಪ್ರೀತಿಯನ್ನು ತೋರಿಸಿದ್ದಾನೆ. ಮುಂದೆ ಅನಂತರಲ್ಲಿ ಏನ್ ತಂದೆಯಪ್ಪ ನನಗೋಸ್ಕರವಾಗಿ ಅಂತ ಹೇಳಿದ. ನಾನೇನ್ ತರಲಿ, ಬಹಳ ಸಂತೋಷ ಇವನಿಗೆ. ದೊಡ್ಡ ಶ್ರೀಮಂತರ ಮನೆ, ವೈಭವ, ಅರಮನೆ, ಅಲ್ಲಿ ಅವಲಕ್ಕಿ, ಅದು ಹರಕೆ ಬಟ್ಟಿರೋ ಕಟ್ಟೆನ ಅದನ್ನ ಎತ್ತಿ ಕೊಡ್ಬೇಕಲ್ಲ, ಹ್ಯಾಕ್ ಕೊಡ್ಬೇಕು ಅಂತ ಆ ರೀತಿಯಲ್ಲಿ ಒದ್ದಾಡ್ತಾ ಇರುವಾಗ ತಾನಂತ ಕಳಿಸ್ಕೊಳ್ತಾ ಇದ್ದೇನೆ. ನನ್ನ ಅತ್ತಿಗೆ ಏನಾದರೂ ಕಳಿಸಿದ್ದಾಳೆ ಕೃಷ್ಣ ಕೇಳ್ತಾನೆ. ಸುಧಾಮ, ನನ್ನ ಅತ್ತಿಗೆ ಏನಾದ್ರು, ಇನ್ನೊಂದು ಶಬ್ದ ಇದೆ, ವೈನಿ. ಕೇಳಿಲ್ಲ? ವೈ ನೀ ಅಂದ್ರೆ ಗೊತ್ತಾ? ಅಣ್ಣನ ವೈ ನೀ. ನಮ್ಮ ಅಣ್ಣ ಚಲೋ ಇರ್ತದೆ, ಮಕ್ಕಳು ನಮ್ಮ ಜೊತೆಗೇ ಇರ್ತ. ಈಗ ಬಂದಾಳ ನಮ್ಮ ಅಣ್ಣ ಆ ಕಡೆ ಹೋಗ್ಬಿಡು, ವೈ ನೀ ಅಂತ. ನೀ ವೈ ಅಂತ ಅವ್ರು. ಅದಕ್ಕೆ ವೈ ನೀ ಅಂತ ಹೇಳಿ ಏನಾದ್ರು ವೈ ನೀ ಕಳಿಸಾಳೆ ಅಂತ ಕೇಳಿದ ಕೃಷ್ಣ. ಕಳಿಸಾಳ ಅಂತ ಅವಲಕ್ಕಿ ಕೊಟ್ಟಿದ್ದಾನೆ. ಆ ಒಂದು ಹಿಡಿ ಅವಲಕ್ಕಿ ಬಾಯಿಗೆ ಹಾಕೊಂಡ ತಕ್ಷಣ ಅನಂತ ಸಂಪತ್ತನ್ನು ಕೊಟ್ಟ ಪರಮಾತ್ಮ. ಹಿಡಿ ಅವಲಕ್ಕಿ ಕೊಟ್ಟವನಿಗೆ ಹಿಡಿಸಾರದ ಸಂಪತ್ತನ್ನು ಕೊಟ್ಟಿದ್ದಾನೆ. ಧಾನ ಮುಷ್ಟಿ ಮುಚೆ ಕುಚೇಲ ಮುನಯೇ ದತ್ತೇ ಸ್ಮ ವಿತ್ತೇಶತಾಂ. ನಮ್ಮ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ಕುಚೇಲನಿಗೆ ಕುಚೇಲನ ಅವಲಕ್ಕಿ ತೆಗೆದುಕೊಂಡು ಕುಚೇಲನನ್ನಾಗೆ ಮಾಡಿದ ಅಂದ್ರೆ ರಾಯರು. ಶಬ್ದ ನಮ್ಗೆ ತಿಳಿಯುವುದಿಲ್ಲ ಅಷ್ಟೇ. ಏನು ಕುಚೇಲ ಅಂದ್ರೆ ಕು ಅಂದ್ರೆ ಭೂಮಿ, ಚೇಲ ಅಂದ್ರೆ ಬಟ್ಟಿ. ಒಂದು ದೊಡ್ಡ ಮಣಿ ಕೊಟ್ಟನಂತ ಮೈ ತುಂಬಾ ಪೀತಾಂಬರಗಳು ಬಂದು ಅಂತ. ಅದಕ್ಕೆ ಕೂ ಮತ್ತು ಕುಶ್ಚ ಚೇಲಂಚ ಅಂತ ಮಾಡಿರೋದು. ಅಂದ್ರೆ ಕೂನು ಕೊಟ್ಟು ಚೇಲನ ಕೊಟ್ಟು ಅದರಿಂದ ಕುಚೇಲ ಅಲ್ಲ ಅಂತ. ದೇವರ ಅನುಗ್ರಹ ಇದ್ರೆ ಏನು ಆಗ್ತದೆ ಹೇಳಿ ಕೊಡೋದಿಲ್ಲ ಅಂತ. ಅದಕ್ಕಾಗಿ ನೈವೇದ್ಯ ಪರಮಾತ್ಮನಿಗೆ ಸಮರ್ಪಣೆ ಮಾಡುವ ಒಂದು ಅದ್ಭುತವಾದ ಕಲೆ ನಮ್ಗೆ ಗೊತ್ತಿರಬೇಕು. ನೈವೇದ್ಯ ಕೈಕೊಳ್ಳೋ ನಾರಾಯಣ, ನಾವು ಬಡವರು, ನಮ್ಮ ಬಳಿಯಲ್ಲಿ ಏನಿಲ್ಲ, ಶಾವಿಗೆಯ ಪರಮಾನ್ನ ಎಲ್ಲಿ ತರಲಿ, ಭಾವಶುದ್ಧಿಯು ನಿನಗೆ ಪಕ್ವಾನ ದೂಟವೈ, ಆವಿದೂರ ಶಬರಿ ನಿನಗೆ ನುಡಿಸಿದರಯ್ಯ, ನೈವೇದ್ಯ ಕೈಕೊಳ್ಳು ನಾರಾಯಣ. ಮಿತ್ರ ಪಾರ್ಥನ ರಾಣಿ ಪಾಂಚಾಲಿ ತಾ ತುಳಸಿ ಪತ್ರವನ್ನು ಗಿಡಲು ನೀ ತೃಪ್ತನಾದೆ, ಚಿತ್ರಮಯ ಚಾರಿತ್ರ ಕಮಲಾಕರತ್ರನೇ, ಚಿತ್ರದಿಂದಲಿ ಬಂದು ಊಟವನ್ನು ಮಾಡ
ರುಚಿಲಿ ತಿಂದುನಿ ತೃಪ್ತನಾದೆ ಮೃಡಗಿರಿಯ ಸಕ ನೃಸಿಂಹ ವಿಠಲ ನಿನ್ನ ಅಡಿಗೆರಗಿ ಬೇಡುವೆನು ಊಟವನು ಮಾಡಯ್ಯ ನೈವೇದ್ಯ ಕೈಕೊಳ್ಳು ನಾರಾಯಣ. ಪರಮಾತ್ಮನಿಗೆ ಏನು ಕೊಟ್ಟರು ತಗೊಳ್ತಾನೆ, ಏನು ಕೊಟ್ಟರು ಕೈ ಚಾಚುವ ತನ್ನಧೀನವೆಂದರೆ ನಸು ನಾಚುವ ದಾನವ ಒಡಲು ರಿಗಿಸುವ ತನ್ನಿಂತಾನೇ ಮನದೊಳು ಸೂಚುವ ಅಂಜ ಬ್ಯಾಡ ಬ್ಯಾಡಲು ಜೀವ. ಈ ಭಾಗವತಾದಿ ಗ್ರಂಥ ಕೇಳಿದ್ರೆ ದೇವರ ಬಗ್ಗೆ ಅಂಜಿಕೆ ಹೋಗ್ತದೆ. ದೇವರಿಗೆ ಹೆದರಿ ಅಂದ್ರೆ ಭಜನೆ ಮಾಡಬಾರದ್ರಿ. ಭಜನೆ ಮಾಡಿ ಮಾಡಿ ದೇವರ ಹೆದರಿಕೆ ಕಳ್ಕೊ ಹೋಗ್ತಾನೆ. ದೇವರಿಗೆ ತಾಯಿ ಕಂಡ್ರೆ ಯಾರ್ಯಾರು ಹೆದರಿಕೆ ಆಗ್ತದೆ ಅಂದ್ರೆ ಜಗತ್ತಿನಲ್ಲಿ ತಂದೆ ಸ್ವಲ್ಪ ಹೆದರಿಕೆ, ತಾಯಿ ಬಡಿದ್ರು ಹೊಡೆದ್ರು ನಮ್ಗೆ ಪ್ರೀತಿ ಹೋಗ್ತದೆ. ನೋಡಿದ್ರಿಲ್ಲ ತಾಯಂದ್ರು ಜಗತ್ತಿನಲ್ಲಿ ಹೊಡಿಲಾರದ ತಾಯಂದ್ರೆ ಇರು. ಹಡದ ಮೇಲೆ ತಾಯಿ ಆಗಿರ್ತಾಳೆ, ಆಮೇಲೆ ಹೊಡಿಯೋದೇ ಪ್ರಾರಂಭ. ಹಡಿಯೋದು ಹೊಡಿಯೋದು ಹರಿಕೆಯೋ ತಡೆದಂತಾರೆ ಹೊಡಿತಿರ್ತಾರೆ. ಅದು ಎಷ್ಟು ಹೊಡೆದ್ರು ಅದು ಅಪ್ಪ ನೋಡ್ರಿ ಹೊಡೆದ್ರೆ ಅವ್ವ ಅಂತ ಹೇಳ್ತಾರೆ. ಹೊಡೆದಕ್ಕೆ ಅವ್ವ ಅವ್ವ ಅವನಲ್ಲೇ ಬಂದ್ಬಿಡ್ತದ ಹೋರಾಟಂತಂದ್ರು ಬಿಡುದಿಲ್ಲ, ಮತ್ತಲ್ಲೇ ಬರುತ್ತೆ. ಅದು ಅಪ್ಪ ಪಾಪ ಪ್ರೀತಿ ಮಾಡಿ ಅಂತಕರಣ ಮಾಡಿರ್ತಾರೆ. ಒಂದ್ ದಿವಸನೂ ಬೈಯೋದಿಲ್ಲ. ಅವ್ನು ಬಾ ಅಂತ ಒಂದ್ ದಿವಸ ಕರೆದ್ರೆ ನಾ ಬರೋದಿಲ್ಲ, ಹೋಗಿ ಎಂದೋ ಒಂದ್ ದಿವಸ ಹೊಡೆದಿದ್ದಿಲ್ಲ, ಅವತ್ತಿನ ತನಕ ನಾನು ಬರೋದಿಲ್ಲ ಅಂತ. ಇದು ನಿತ್ಯ ಹೊಡೆದ್ರು ಅವ್ವ ಬೇಕು. ಅದಕ್ಕೆ ಪರಮಾತ್ಮ ನಮಗೆ ತಾಯಿಯಂತೆ ಅನುಗ್ರಹ ಮಾಡತಕ್ಕಂತಹ ಸ್ವಾಮಿಯ ಕಾರುಣ್ಯವನ್ನು ಸ್ಮರಣೆ ಮಾಡಬೇಕು. ಈ ರೀತಿಯಾಗಿ ಆ ಸುಧಾಮನ ಅವಲಕ್ಕಿಯನ್ನು ತೆಗೆದುಕೊಂಡು ಉದ್ಧಾರ ಮಾಡಿರುವುದರಿಂದ ನಮ್ಮಲ್ಲಿ ಇವತ್ತಿಗೂ ಅವಲ ಅಂದ್ರೆ ಕುಟ್ಟಿದ ಅಕ್ಕಿ ಅಂತ ಸರಿ ಕೋಶದಲ್ಲಿ ಏನ್ ಬರ್ತಾರೆ ಅಂದ್ರೆ ಅವಲ ಅಂದ್ರೆ ಕುಟ್ಟಿದ ಅಕ್ಕಿ ಅಂದ್ರೆ ಈ ಕುಟ್ಟಿದ ಅಕ್ಕಿನೇ ಅವಲಕ್ಕಿ ಅಂತ. ಕುಟ್ಟಿದ ಅವಲಕ್ಕಿ ಅಂತಿದ್ರು ಹಿಂದಕ್ಕೆ, ಅದೆಲ್ಲ ಹೋಗ್ತದೆ. ಈಗ ಆ ಕುಟ್ಟಿದ ಅವಲಕ್ಕಿ ಅಂತಿದ್ರು. ಈಗ ನಾವು ಬೇರೆ ಸ್ವಲ್ಪ ಚೇಂಜ್ ಮಾಡಿದ್ವಿ, ಅವ ಲಕ್ಕಿ ಅಂತ. ಯಾವ ದೇವರಿಗೆ ಕೊಟ್ಟವ ಲಕ್ಕಿ, ದೇವರಿಗೆ ಕೊಡಲಾರ್ದವ ಲಕ್ಕಿ ಅಲ್ಲ ಅಂತ. ದೇವರಿಗೆ ಸಮರ್ಪಣೆ ಮಾಡುವ ಭಾವ ನಮ್ಮಲ್ಲಿ ಬಂದಾಗ ಅದಕ್ಕೆ ಅನಂತ ಮಡಿ ಮಾಡಿ ಕೊಡುವ. ಸ್ವಲ್ಪ ಇಡೀ ಅವಲಕ್ಕಿ ಕೊಟ್ಟ ಅವನಿಗೆ ಹಿಡಿಸಲಾದ ಸಂಪತ್ತು ಕೊಟ್ಟ, ಎರಡನೇ ಸಲಕ್ಕೆ ಹೋದ ಬೇಡ ಅಂದ್ರಂತೆ. ಯಾಕಂದ್ರೆ ಇನ್ನೂ ಸಂಪತ್ತು ಬಹಳ ಬರ್ತದೆ, ಅದು ಅರ್ಹತೆ ಇಲ್ಲ ಅವನಿಗೆ, ಆದ್ರಿಂದ ಬೇಡ ಅಂತ ಹೇಳಿದ ಮಾತನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ಕೃಷ್ಣ ಪರಮಾತ್ಮನ ದಿವ್ಯವಾದ ಚಾರು ಚರಿತ್ರೆಗಳನ್ನ ವರ್ಣನೆ ಮಾಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಅನೇಕ ಯಾವ ಶಿಶುಪಾಲನ ವಧ ಮಾಡ್ತಾನೆ, ರಾಜಸೂಯಾಗದಲ್ಲಿ ಅದೆಲ್ಲ ಕಥಾ ಬರ್ತಾ ಇದೆ. ದಂತವಕ್ತನ ಸಂಹಾರ, ಶಿಶುಪಾಲನ ಸಂಹಾರ, ದಂತವಕ್ತನ ಸಂಹಾರ, ಪಾಂಡವರ ರಕ್ಷಣೆ ಮಾಡತಕ್ಕಂಥದ್ದು, ಜರಾಸಂಧನ ಆ ರೀತಿಯಾಗಿ ಭೀಮಸೇನ ದೇವರು ಜರಾಸಂಧನ ವಧ ಮೊದಲಾದ ಅನೇಕ ಆ ಕಾರ್ಯಗಳನ್ನು ಕೃಷ್ಣ ಪರಮಾತ್ಮ ಮಾಡಿ ನಮ್ಮನ್ನೆಲ್ಲ ಉದ್ಧಾರ ಮಾಡಿರ್ತಕ್ಕಂತಹ ಶ್ರೀಕೃಷ್ಣ ದಿವ್ಯವಾದ ಚಾರು ಚರಿತ್ರೆಗಳನ್ನ, ಅವರ ಲೀಲೆಗಳನ್ನ ನಾವೆಲ್ಲರೂ ಹಾಡಿ ಪಾಡಿ ಕೊಂಡಾಡಬೇಕು. ಅದಕ್ಕೋಸ್ಕರವಾಗಿ ಭಾಗವತ ಶ್ರೀಕೃಷ್ಣನ ದಿವ್ಯವಾದ ಚರಿತ್ರೆ. ಅದಕ್ಕೆ ಪರೀಕ್ಷಿತರಾಗಿ ಹೇಳ್ತಾರೆ, ಕೃಷ್ಣೇತಿ ಮಂಗಲಂ ಯಸ್ಯ ವಾಚಿ ಪ್ರವರ್ತತೆ ಭಸ್ಮೀ ಭವಂತಿ ರಾಜೇಂದ್ರ ಪಾಪಾನಾಂ ಶತಕೋಟಯಃ. ಪರೀಕ್ಷಿತ ರಾಜ ಕೃಷ್ಣ ಕೃಷ್ಣೇತಿ ಮಂಗಲಂ ನಾಮ ಯಸ್ಯ ವಾಚಿ, ಯಾರ ನಾಲಿಗೆ ಮೇಲೆ ಪ್ರವರ್ತತೆ, ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ, ಗಂಧನ ಬಿಗಿದಪ್ಪಿ ಮುದ್ದಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ, ದಾರಿಲಿ ನಡೆವಾಗ ಭಾರವ ಹೊರುವಾಗ ಕೃಷ್ಣಾಯನ ಬಾರದೆ, ಕೃಷ್ಣ ಎಂದರೆ ಕೃಷ್ಣ ಎನ್ನಲು ಕಷ್ಟ ಒಂದಿಷ್ಟಿಲ್ಲ, ಅನ್ಲಿಕ್ಕೂ ಕಷ್ಟ ಇಲ್ಲ, ಅಂದ್ಮೇಲೂ ಕಷ್ಟ ಇಲ್ಲ. ಕೃಷ್ಣಾಯನ ಬಾರದೆ ಕೃಷ್ಣೇತಿ. ಯಾವಾಗ ಆಗಬೇಕು ಕೃಷ್ಣನಾಮ ಸ್ಮರಣೆ? ಕೃಷ್ಣನ ಪಾದಾರವಿಂದದಲ್ಲಿ ನಾವು ಯಾವಾಗ ಸೇರ್ಬೇಕು ಅಂದ್ರೆ ಕೃಷ್ಣ, ಒಬ್ಬ ಕವಿ ವರ್ಣನೆ ಮಾಡಿದ್ದಾನೆ, ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಹ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸ. ಇದು ಶ್ಲೋಕ ಅರ್ಥ ಹೇಳೋದಿಲ್ಲ, ನಿಮಗೆಲ್ಲ ಗೊತ್ತಾಗ್ತದೆ. ಕೃಷ್ಣ ತ್ವದೀಯ ನಿನ್ನ ಪದ ಪಂಕಜ ಪಂಜರಾಂತಹ ಅದ್ಯೈವ, ಆಮೇಲಲ್ಲ ಏಕಾದಶಿ ದ್ವಾದಶಿ ಮೇಲಲ್ಲ, ದ್ವಾದಶಿ ಪಾರಾಯಣ ಮೇಲಲ್ಲ, ಹೀಗೆ ಬೆಳಗಾಗೋದ್ರೊಳಗಾಗಿ ನಮ್ಮ ಮನಸ್ಸೆಂಬ ಹಂಸ ಪಕ್ಷಿ ಕೃಷ್ಣನ ಪಾದಾರವಿಂದವೆಂಬ ಪಂಜರದಲ್ಲಿ ಅದು ಸೇರ್ಕೊಂಡು ಬಿಡಲಿ ಅಂತ. ಅದ್ಯೈವ ಮೇ ವಿಶತು ಮಾನಸ ರಾಜಹಂಸ. ಮುಂದೆ ಬೇಡ ಅಂದ್ರೆ ಪ್ರಾಣ ಪ್ರಯಾಣ ಸಮಯ ಕಫ ವಾತ ಪಿತ್ತೈಹಿ ಕಂಠಾವರೋಧನ ವಿಧೌ ಸ್ಮರಣಂ ಕುತಸ್ಥೆ. ಕೊನಿ ಕಾಲಕ್ಕೆ ಹೆಂಗ್ರಿ, ಕೊನಿ ಕಾಲಕ್ಕೆ ಯಾರು ಗುರ್ತು ಹಿಡಿದ್ರು, ದೇವರನ್ನೇ ಗುರ್ತು ಹಿಡಿತೀವಿ. ಹೆಣಸ್ತಿ ಮಕ್ಕಳು ಎಲ್ಲ ನೋಡೋದು ಬಂದಾರ, ಏನ್ ಬಂದಾರ ಎಲ್ಲ ಬಂದ ನನಗೆ ರಗಳಾಗಿದೆ, ನಿಮ್ದೇನು ನೋಡೋದು ಅಂತ
ಏನೇನೇನೇನು ಉಳಿದಿರುವುದು ಈ ಕಫ ವಾತ ಪಿತ್ತ ಈ ಶ್ಲೋಕದ ಕನ್ನಡ ಅನುವಾದವನ್ನ ನಾನು ಮಾಡಿದ್ದೇನೆ. ಕೃಷ್ಣ ರಾಯ ತವ ಪಾದ ಪದ್ಮ ಪಂಜರದಿ ಅನ್ನ ಮನಸ್ಸು, ಕೃಷ್ಣ ರಾಯ ತವ ಪಾದ ಪದ್ಮ ಪಂಜರದಿ ಅನ್ನ ಮನಸ್ಸು, ಪಕ್ಷಿಯಂತೆ ಈ ಕ್ಷಣವೇ ಬಂದಿಯಾಗಿರುವ ವರವ ಹರಸು, ಪಂಚ ಪ್ರಾಣಗಳ ಪಯಣದಲ್ಲಿ ಕಾಡುವವು ವಾತ ಪಿತ್ತ, ಕಫವು ಕೂಡಿ ಕಂಠದಲ್ಲಿ ಹಿಡಿಯೇ ನಿನ್ನ ನಾಮ ಸ್ಮರಣೆಯತ್ತ. ಅನುವಾದ ಏನು ಹೊಂದಲ್ಲ, ಈ ಅನುವಾದ ನಮ್ಮ ಗಲಗಲಿ ಆಚಾರ್ಯರ ಅನುಗ್ರಹ. ಯಾಕಂದ್ರೆ ಗಲಗಲಿ ಆಚಾರ್ಯರು ಎರಡು ಭಾಷೆಯಲ್ಲಿ ಅನೇಕ ಮರಾಠಿನೂ ಬರ್ತಿದ್ದೀರಿ, ಕನ್ನಡ ಮತ್ತು ಸಂಸ್ಕೃತ ಇದರಲ್ಲಿ ಅತ್ಯದ್ಭುತವಾದ ಪಾಂಡಿತ್ಯ ಅವರು. ಅದಕ್ಕಾಗಿ ಅವರ ಬಗ್ಗೆ ಅಮರ ವಾಣಿ ಸಂಸ್ಕೃತ, ಕನ್ನಡದ ಜಾಣಿ ಕುಣಿದಿಹಳು ಜುಕ್ವೆಯೊಳಗೆ. ನಮ್ಮ ಗಲಗಲಿ ಆಚಾರ್ಯರ ನಾಲಿಗೆ ಮೇಲೆ ಇಬ್ಬರು ಸರಸ್ವತಿ ಇರ್ಬೋದು. ಅದಕ್ಕಾಗಿ ಇಲ್ಲಿ ಸರಸ್ವತಿ ಕುಣಿದು ನರ್ತನ ಮಾಡಿದ ಸಾಲದೆ ಬ್ರಹ್ಮಲೋಕದಲ್ಲಿ ವೀಣೆ ಬಾರಿಸ್ತಾ ಕೂತ್ಕೊಂಡಾಗ ಇದ್ದಕ್ಕಿದ್ದಂಗೆ ವೀಣಾ ಬಾರಿಸೋದು ನಿಲ್ಲಿಸಿಬಿಟ್ರಂತೆ. ಗಿರಾಮ ದೇವಿ ವೀಣಾ ಗುಣಗಣನ ಹೀನಾದರಕರ ಯದೀಯಾನಾಂ ವಾಚಾಂ ಅಮೃತಮಯಮಾಚಾಮತಿ ರಸಂ. ಗಿರಾಮ ದೇವಿ ವೀಣಾ ಗುಣಗಣನ ಹೀನಾದರಕರ. ಯಾಕೆ ನಿಲ್ಲಿಸಿದ್ರಿ ಅಂತ ಬ್ರಹ್ಮದೇವರು ಕೇಳಿದ್ರೆ, ಬೊಮ್ಮ ನರಸಿ ಅಮರವಾಣಿ ಕನ್ನಡದ ಜಾಣಿ ಕುಣಿತಿಹಳು ಜುಪ್ಪೆಯೊಳಗೆ, ಬೊಮ್ಮನ ರಸಿ ಬೇಸರಸಿ ಆಸೆ ತೊರೆದಿಹಳು ವೀಣೆಯೊಳಗೆ. ಭೂಲೋಕದ ಗಲಗಲಿ ಆಚಾರ ಉಪನ್ಯಾಸ ಮಾಡೋದು ಅಲ್ಲಿ ತನಕ ವೀಣಾ ಬಾರಿಸುವುದಿಲ್ಲ ಅಂತ ಮುಚ್ಚಿಬಿಟ್ಟಿರುತ್ತ. ಇಂಥ ಅದ್ಭುತವಾದ ವಾಣಿ ನಮ್ಮ ಆಚಾರ್ಯರ ವಾಣಿ. ಆ ಅದ್ಭುತವಾಗಿರತಕ್ಕಂಥ ಕಂಠ ವೀಣ, ಬರಹದಲ್ಲಿ ಬಾಣ, ಪಾಂಡಿತ್ಯ ಪ್ರತಿಭೆ ಪೂರ್ಣ. ಇಂಥ ಅದ್ಭುತವಾದ ಆಚಾರ್ಯರ ಆ ವಾಣಿ, ಅವರ ಅನುವಾದ ಇದೆಲ್ಲವೂ ಕೂಡ ಗಂಗಾಲಹರಿ ಬರೆದಿದ್ದಾರೆ. ಆ ಗಂಗೆಯ ಮಂಗಳಕರವಾದ ಆ ಒಂದೇನು ಆ ಆಗಮನ ಆಗಿದೆ, ಅದನ್ನು 52 ನುಡಿಗಳಲ್ಲಿ ಗಂಗಾಲಹರಿಯಲ್ಲಿ ಆಚಾರ್ಯರು ಬರೆದಿದ್ದಾರೆ. ಮುಂದೆ ಯಾವಾಗಲೂ ಪ್ರಸಂಗ ಬಂದ್ರೆ ಆ ಗಂಗೆಯ ಮಹಿಮೆಯನ್ನು ಹೇಳುವ ಭಾಗ್ಯ ನಮ್ಮ ಈ ರಾಯರ ಸನ್ನಿಧಾನದಲ್ಲಿ. ಯಾಕಂದ್ರೆ ರಾಯರು ನದಿ ತಾರತಮ್ಯ ಸ್ತೋತ್ರ ಬರ್ತಾರೆ. ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕ ಮತ ರಾಯರವಾಣಿ. ಅದನ್ನೇ ಶೃಂಗಾರ ಪಾಲನಕ ತುಂಗಾಗ್ರ ಭಿನ್ನಕನ ಕಾಂಗಾಂಡ ಮಾತಿ ತಟಿನಿ ತುಂಗಾತಿ ಮಂಗಲ ತರಂಗಾವಿಭೂತ ಭಜ ಕಾಂಗಾಘ ವಾಮನ ನಮಃ. ಹಾವು ತುಳಿದ ತುಳಸಿಯನ್ನು ತಳೆದ ಹರಿಚರಣ ತೊಳೆದ ತಾಯಿ, ಹರಿಯ ಪಾದ ತಳ ತೊಳೆದು ತೀರ್ಥ ಪಾವಿತ್ರ ಪಡೆದರ್ಯಾರು, ಯಾರಿಗೆಂದು ಹೋಲಿಸಲಿ ನಿನ್ನ ಕವಿವಾಣಿ ಜಾಣಿ ತೋರು. ಆಚಾರ್ಯರ ಅದ್ಭುತವಾದ ಗಂಗೆ, ಇದರ ಭಾಗವತ ಗಂಗೆ. ಗಂಗಾ ನದಿ ತೀರದಲ್ಲಿ 2 ಗಂಗೆ ಬಂದಂತೆ. ಒಂದು ಶುಕಾಚಾರ್ಯರ ಮುಖದಿಂದ ಬಂದ ಭಾಗವತ ಗಂಗೆ, ಇನ್ನೊಂದು ರುದ್ರದೇವರ ಜಟಾಜೂಟದಿಂದ ಬಂದ ಈ ನೀರಿನ ಜಲಗಂಗೆ. 2 ಗಂಗಾನೇ ಗಂಗಾ ನದಿ ತೀರದಲ್ಲಿ ನಡೆದಂತಹ ಅದ್ಭುತವಾದ ಶುಕಾಚಾರ್ಯರು ಪರೀಕ್ಷಿತರಾಜನಿಗೆ ಹೇಳಿದ ಈ ಭಾಗವತ ಉತ್ತರಾರ್ಧ. ನಾವು ಅರ್ಧನೇ ಹೇಳ್ತೀನಿ, ಮೊದಲೇ ಹೇಳಿಬಿಟ್ಟಿದ್ದೇನೆ, ಇದರಲ್ಲಿ ಪೂರ್ಣ ಆಗಿಲ್ಲ. ಆ ಅರ್ಧವನ್ನೇ ಪೂರ್ಣ ಅಂತ ತಿಳ್ಕೊಂಡು ಉದಾರ ಮನಸ್ಸಿನಿಂದ ತಾವೆಲ್ಲ ಸ್ವೀಕಾರ ಮಾಡುವ ರಸಿಕರು ಭಾವಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಈ ಎನ್ನಾರ್ ಕಾಲೋನಿ ರಾಯರ ಮಠದ ಇದೇನು ಕಾರ್ಯಕ್ರಮ ಯೋಜನೆ ಮಾಡಿದ ಅದ್ಭುತವಾದ ಆ ಸಮಿತಿಯಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಈ ಸೇವೆಯನ್ನ, ಅದರಲ್ಲೂ ಕೂಡ ಏಕಾದಶಿ ಶುಭ ಸಂದರ್ಭದಲ್ಲಿ ಜ್ಞಾನ ಗಂಗೆಯಲ್ಲಿ ನನಗೊಂದು ಮುಳುಗು ಹಾಕಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಉಪನ್ಯಾಸವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ದಶಮ ಸ್ಕಂದದ ಉತ್ತರಾರ್ಧ ಭಾಗವನ್ನು ಪ್ರವಚನ ನಡೆಸಿಕೊಟ್ಟಂತ ಶ್ರೀ ಧಾರವಾಡದಿಂದ ದೂರದಿಂದ ಬಂದು ಇಲ್ಲಿ ನಮಗೆ ರಸದೌತಣ ನೀಡಿದಂತ ವೆಂಕಟ ನರಸಿಂಹಾಚಾರ್ಯರಿಗೆ ಶ್ರೀಮಠದ ಪರವಾಗಿ ಹಾಗೂ ಶ್ರೋತೃಗಳ ಪರವಾಗಿ ಭಕ್ತಿಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, ಈ ಸ್ಕಂದದ ಪ್ರಾಯೋಜಕರಾಗಿ MS ನಾಗರಾಜ್ ಅವರು ಆಚಾರ್ಯರಿಗೆ ಫಲ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆ 11ನೇ ಸ್ಕಂದದ ಅನುವಾದವನ್ನು ಮಾಡಲಿಕ್ಕೆ ನಮ್ಮ ಕಡಗತ್ತೂರು ಪುರುಷೋತ್ತಮಾಚಾರ್ಯರು ಬಂದಿದ್ದಾರೆ. ಅವರಿಗೆ ಶ್ರೀಮಠದ ವತಿಯಿಂದ ಸ್ವಾಗತವನ್ನು ಬಯಸಿ